ಆಯ್ತಾ? ಪ್ರೀತಿಯ ವಿದ್ಯಾರ್ಥಿಗಳೇ, ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಅನೇಕ ಪ್ರಕಾರಗಳನ್ನು ನಾವು ಗುರುತಿಸ್ತೇವೆ ಅಲ್ವಾ? ಆ ಕನ್ನಡ ಸಾಹಿತ್ಯದಲ್ಲಿರ್ತಕ್ಕಂಥ ಅನೇಕ ಪ್ರಕಾರಗಳಲ್ಲಿ ಕವನಗಳು, ಕಥೆ, ಕಾದಂಬರಿ, ನಾಟಕ, ಜೀವನ ಚರಿತ್ರೆ, ಆತ್ಮಕಥೆ ಅಲ್ವಾ, ಹೀಗೆ ಹಲವಾರು ಪ್ರಕಾರಗಳನ್ನು ನಾವು ಕನ್ನಡ ಸಾಹಿತ್ಯದಲ್ಲಿ ತಿಳ್ಕೊಳ್ತೀವಿ. ಇಂತಹ ಕನ್ನಡ ಸಾಹಿತ್ಯದಲ್ಲಿ ಪ್ರವಾಸ ಕಥನವೂ ಸಹ ಒಂದು ಪ್ರಕಾರ ಅಲ್ವಾ? ಪ್ರವಾಸ ಕಥನ ಅಂತ ಹೇಳಿದ್ರೆ ಏನು ಮಕ್ಕಳೇ? ಯಾರಿಗಾದ್ರೂ ಗೊತ್ತಿದೆಯಾ? ಪ್ರವಾಸ ಅಂತ ಹೇಳಿದ್ರೆ ನಾವು ಯಾವುದಾದರೂ ಒಂದು ಸ್ಥಳಕ್ಕೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಅಲ್ಲಿ ನಮಗೆ ಆದಂತಹ ಅನುಭವಗಳನ್ನ ದಾಖಲಿಸಿಡುವುದೇ ಪ್ರವಾಸ ಕಥನ ಅಲ್ವಾ? ಕಥನ ಅಂದ್ರೆ ಗೊತ್ತು ನಿಮಗೆ, ಕಥೆ ಬರೀತಕ್ಕಂಥದ್ದಲ್ವಾ? ಪ್ರವಾಸ ಅಲ್ವಾ? ಯಾವ್ದಾದ್ರು ಒಂದು ಸ್ಥಳವನ್ನ ಭೇಟಿ ಮಾಡಿರ್ತೀವಿ, ನೋಡೋದಕ್ಕೆ ಹೋಗಿರ್ತೀವಿ ಅಲ್ವಾ? ಅಂತಹ ಪ್ರವಾಸಕ್ಕೆ ಹೋದಂತಹ ಸಂದರ್ಭದಲ್ಲಿ ನಮಗೆ ಆದಂತಹ ಅನುಭವಗಳನ್ನ ದಾಖಲಿಸಿಡುವುದೇ ಪ್ರವಾಸ ಕಥನ. ಮಕ್ಕಳೇ, ನಮ್ಮಲ್ಲಿ ಒಂದು ಗಾದೆ ಮಾತಿದೆ, ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅಂತ ಹೇಳಿ ಒಂದು ಗಾದೆ ಮಾತಿದೆ ಅಲ್ವಾ? ನೀವೆಲ್ಲರೂ ಸಹ ಕೇಳಿರ್ತೀರ ಆ ಗಾದೆ ಮಾತನ್ನ. ಏನಂದ್ರೆ ಅರ್ಥ? ದೇಶವನ್ನ ಸುತ್ತುವುದರ ಮೂಲಕವೂ ಸಹ ನಾವು ಜ್ಞಾನವನ್ನ ಸಂಪಾದನೆ ಮಾಡಿಕೊಳ್ಳಬಹುದು. ಹಾಗೆಯೇ ಕೋಶವನ್ನ ಅಂದ್ರೆ ಪುಸ್ತಕವನ್ನ ಓದುವುದರ ಮೂಲಕವೂ ಸಹ ನಾವು ಜ್ಞಾನವನ್ನ ಸಂಪಾದನೆ ಮಾಡಬಹುದು ಅಲ್ವಾ ಮಕ್ಕಳೇ? ದೇಶ ಸುತ್ತುವುದರಿಂದ ಹೇಗೆ ಯಾವ ರೀತಿಯ ಒಂದು ಜ್ಞಾನವನ್ನ ಸಂಪಾದನೆ ಮಾಡ್ತೀವಿ ಮಕ್ಕಳೇ? ಯಾರಾದ್ರೂ ಗೊತ್ತಿದೆಯಾ? ದೇಶವನ್ನ ಸುತ್ತುವುದರ ಮೂಲಕ ನಾವು ಆ ಸ್ಥಳದ ಪರಿಚಯವನ್ನು ನಾವು ಮಾಡಿಕೊಳ್ತೇವೆ. ಅಲ್ಲಿನ ಜನರ ಭಾಷೆಯನ್ನ, ಅವರ ನಂಬಿಕೆಗಳನ್ನ, ಅವರ ಆಚಾರ ವಿಚಾರಗಳನ್ನ, ಸಂಸ್ಕೃತಿಯನ್ನ, ಆಹಾರ ಪದ್ಧತಿಯನ್ನ, ಉಡುಗೆ ತೊಡುಗೆಗಳನ್ನ, ಹೀಗೆ ಹಲವಾರು ವಿಚಾರಗಳನ್ನ ನಾವು ತಿಳಿದುಕೊಳ್ತೇವೆ ಮಕ್ಕಳೇ ಅಲ್ವಾ? ಹಾಗಾಗಿ ದೇಶವನ್ನ ಸುತ್ತಬೇಕು, ಕೋಶವನ್ನೂ ಸಹ ಓದಬೇಕು, ಪುಸ್ತಕದ ಜ್ಞಾನವೂ ಸಹ ನಮಗೆ ಬೇಕಾಗ್ತದೆ ಮಕ್ಕಳೇ ಅಲ್ವಾ? ಮಕ್ಕಳೇ, ಇನ್ನೊಂದು ಪದ ಪ್ರಯಾಣ ಮತ್ತು ಪ್ರವಾಸ. ಎರಡಕ್ಕೂ ಸಹ ವ್ಯತ್ಯಾಸ ಇದೆಯಾ ಇಲ್ವಾ? ಪ್ರಯಾಣ ಅಂದ್ರೇನು? ಪ್ರವಾಸ ಅಂದ್ರೆ ಏನು? ಯಾರಿಗಾದ್ರೂ ಗೊತ್ತಿದೆಯಾ? ಪ್ರಯಾಣ ಅಂದ್ರೇನು? ನಾವು ಜರ್ನಿ ಅಂತ ಕರಿತೀವಿ ಅಲ್ವಾ? ಪ್ರಯಾಣ ಅಂದ್ರೆ ಮತ್ತು ಪ್ರವಾಸಕ್ಕೂ ಏನಪ್ಪ ವ್ಯತ್ಯಾಸ ಅಂತ ಹೇಳೋದಾದ್ರೆ, ಪ್ರಯಾಣಕ್ಕೆ ನಿರ್ದಿಷ್ಟ ಗುರಿ ಮತ್ತು ಉದ್ದೇಶಗಳು ಇರುವುದಿಲ್ಲ. ಯಾವುದೇ ಗುರಿ ಮತ್ತೆ ಉದ್ದೇಶಗಳು ಇಲ್ಲದೆ ಇರತಕ್ಕಂಥ ಸಂಚಾರವನ್ನ ನಾವು ಪ್ರಯಾಣ ಅಂತ ಕರಿತೀವಿ ಮಕ್ಕಳೇ. ಈಗ ಉದಾಹರಣೆ ಹೇಳ್ಬೇಕಪ್ಪ ಅಂತ ಹೇಳಿದ್ರೆ, ನಾನು ಶಾಲೆಗೆ ಬರ್ತೇನೆ ಅಲ್ವಾ? ನಮ್ಮ ಮನೆಯಿಂದ ಈ ಒಂದು ಊರಿಗೆ, ಈ ಒಂದು ಶಾಲೆಗೆ ನಾನು ದಿನನಿತ್ಯವೂ ಸಹ ನನ್ನ ಕೆಲಸದ ನಿಮಿತ್ತವಾಗಿ ಓಡಾಡ್ತೇನೆ. ಇದನ್ನು ನಾವು ಏನಂತ ಕರಿತೀವಿ? ಪ್ರಯಾಣ, ಜರ್ನಿ ಅಂತೇಳಿ ಕರಿತೀವಿ. ಪ್ರವಾಸ ಅಂತ ಕರೆಯೋಕ್ಕಾಗುತ್ತಾ ಇದನ್ನ? ಇಲ್ಲ. ಯಾಕೆ? ಈ ಒಂದು ನಾನು ಓಡಾಡುವಂತಹ ಈ ಸಂಚಾರಕ್ಕೆ ಉದ್ದೇಶಗಳಿಲ್ಲ, ನನ್ನ ಕೆಲಸ ಇದೆ ಅಲ್ವಾ? ಹಾಗೆಯೇ ಪ್ರವಾಸ ಅಂದ್ರೇನು? ನಿರ್ದಿಷ್ಟವಾಗಿರ್ತಕ್ಕಂಥ ಗುರಿ ಮತ್ತು ಉದ್ದೇಶಗಳನ್ನ ಹೊಂದಿರುವಂತಹ ಸಂಚಾರವನ್ನ, ಪ್ರಯಾಣವನ್ನ ಪ್ರವಾಸ ಅಂತ ಕರಿತೀವಿ. ಈಗ ಉದಾಹರಣೆ, ನಾನು ಮೈಸೂರಿಗೆ ಹೋಗ್ಬೇಕು ಅಲ್ವಾ? ನನಗೆ ಒಂದು ಗುರಿ ಮತ್ತೆ ಉದ್ದೇಶ ಇದೆ, ಮೈಸೂರನ್ನ ನೋಡ್ಬೇಕು. ನಾನು ಮೈಸೂರಿಗೆ ಹೋಗಿ ನಾನು ಏನನ್ನು ನೋಡಬೇಕು ಮೊದಲೇ ನಾನು ನಿರ್ಧಾರ ಮಾಡ್ಕೊಂಡಿರ್ತೀನಿ. ಮೈಸೂರಿಗೆ ಹೋದಾಗ ನಾನು ಮೈಸೂರಿನ ಅರಮನೆಯನ್ನ ನೋಡಬೇಕು, ಪ್ರಾಣಿ ಸಂಗ್ರಹಾಲಯವನ್ನ ನೋಡಬೇಕು, ಕೃಷ್ಣರಾಜ ಸಾಗರವನ್ನ ನೋಡಬೇಕು ನಾನು
ಅಲ್ವಾ? ಚಾಮುಂಡಿ ಬೆಟ್ಟವನ್ನ ನೋಡಬೇಕು, ನಂಜನಗೂಡನ್ನ ನೋಡಬೇಕು. ಹೀಗೆ ನಾನು ಈ ಒಂದು ಮೈಸೂರಿಗೆ ಪ್ರವಾಸವನ್ನ ಹೋಗ್ತೀನಿ ಅಂತ ನಿರ್ಧಾರವನ್ನ ಮಾಡಿಕೊಂಡಾಗ ಇಂತೆಲ್ಲಾ ಸ್ಥಳಗಳನ್ನ ನೋಡಬೇಕು, ಇಷ್ಟು ದಿನಗಳ ಕಾಲ ನಾನು ಅಲ್ಲಿ ಇದ್ದು ನಾನು ಆ ಪ್ರೇಕ್ಷಣೀಯ ಸ್ಥಳಗಳನ್ನ ನೋಡಿಕೊಂಡು ಬರಬೇಕು ಅಂತಕ್ಕಂಥ ಒಂದು ನಿರ್ಧಾರವನ್ನ ಮಾಡ್ತೇನೆ ಅಲ್ವಾ? ಹೀಗೆ ಪ್ರವಾಸಕ್ಕೆ ನಿರ್ದಿಷ್ಟವಾಗಿರ್ತಕ್ಕಂಥ ಗುರಿ ಮತ್ತು ಉದ್ದೇಶವಿರ್ತವೆ ಮಕ್ಕಳೇ, ಅಲ್ವಾ? ಹಾ ಮಕ್ಕಳೇ, ಈಗ ಗೊತ್ತಾಯ್ತಾ ಮಕ್ಕಳೇ? ಈಗ ಪ್ರವಾಸ ಮತ್ತೆ ಪ್ರಯಾಣಕ್ಕೆ ಏನ್ ವ್ಯತ್ಯಾಸ ಇದೆ ಅಂತ ಹೇಳಿ. ಹಾ ಮಕ್ಕಳೇ, ಈ ಪ್ರವಾಸದ ಬಗ್ಗೆ ನಾನು ಯಾಕೆ ಇಷ್ಟೊಂದು ವಿಚಾರವನ್ನ ಹೇಳ್ತಾ ಇದ್ದೀನಿ ನಿಮಗೆ ಅರ್ಥ ಆಗಿದೆ ಅಲ್ವಾ? ಏನೋ ನಿಮ್ಮ 10ನೇ ತರಗತಿಯ ಪಠ್ಯ ಪುಸ್ತಕದಲ್ಲಿ ಒಂದು ಪ್ರವಾಸ ಕಥನದ ಒಂದು ಪಾಠ ಇದೆ ಅಲ್ವಾ? ಯಾವ ಪಾಠ ಅದು? ಲಂಡನ್ ನಗರ ಅಲ್ವಾ ಮಕ್ಕಳೇ? ವಿ.ಕೃ. ಗೋಕಾಕರು ಬರೆದಿರ್ತಕ್ಕಂಥ ಲಂಡನ್ ನಗರ ಅಂತಕ್ಕಂಥ ಒಂದು ಪಾಠ ಭಾಗ ಇದೆ. ಆ ಪಾಠ ಭಾಗವನ್ನ ಕುರಿತು ಮಕ್ಕಳೇ ಇವತ್ತಿನ ತರಗತಿಯಲ್ಲಿ ನಾವು ಅಭ್ಯಾಸ ಮಾಡೋಣ ಅಲ್ವಾ ಮಕ್ಕಳೇ? ಬನ್ನಿ ಮಕ್ಕಳೇ, ಈ ಪಾಠ ಭಾಗವನ್ನ ಅಭ್ಯಾಸ ಮಾಡೋದಕ್ಕಿಂತ ಮುಂಚಿತವಾಗಿ ಈ ಪಾಠ ಭಾಗದ ಲೇಖಕರ ಪರಿಚಯವನ್ನು ನಾವು ಮಾಡಿಕೊಳ್ಳೋಣ. ಈ ಪಾಠ ಭಾಗವನ್ನ ಬರೆದಿರ್ತಕ್ಕಂಥ ಲೇಖಕರು ವಿನಾಯಕ ಕೃಷ್ಣ ಗೋಕಾಕರು ಅಥವಾ ವಿ.ಕೃ. ಗೋಕಾಕರು ಈ ಪಾಠ ಭಾಗವನ್ನ ಬರೆದಿದ್ದಾರೆ ಮಕ್ಕಳೇ. ಇವರ ಕಾಲ 1909ನೇ ಇಸವಿಯಲ್ಲಿ ಇವರು ಹಾವೇರಿ ಜಿಲ್ಲೆಯ ಸವಣೂರಿನಲ್ಲಿ ಇವರು ಜನಿಸಿದರು ಅಲ್ವಾ? ಹಾಗೆಯೇ ಇವರು ಪುಣೆಯ ಫರ್ಗ್ಯೂಸನ್ ಕಾಲೇಜು, ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾನಿಲಯದಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಕೆಲಸವನ್ನ ಮಾಡಿ ಆ ನಂತರ ಬೆಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ. ಕನ್ನಡ ಸಾಹಿತ್ಯದ ಪ್ರಮುಖ ಸಾಹಿತಿಗಳಲ್ಲಿ ಒಬ್ಬರಾಗಿರ್ತಕ್ಕಂಥ ವಿನಾಯಕ ಕೃಷ್ಣ ಗೋಕಾಕರು ಅನೇಕ ಕೃತಿಗಳನ್ನ ಬರೆದಿದ್ದಾರೆ ಮಕ್ಕಳು. ಅವುಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥ ಕೃತಿಗಳು ಯಾವುವು ಅಂತ ಹೇಳಿದ್ರೆ ಸಮುದ್ರ ಗೀತೆಗಳು, ಪಯಣ, ಉಗಮ, ಇಜ್ಜೋಳು, ಸಮರಸವೇ ಜೀವನ, ಭಾರತ ಸಿಂಧು ರಶ್ಮಿ ಮೊದಲಾಗಿರ್ತಕ್ಕಂಥ ಅನೇಕ ಕೃತಿಗಳನ್ನ ಗೋಕಾಕರು ಬರೆದಿದ್ದಾರೆ. ಇವರು ಬರೆದಿರ್ತಕ್ಕಂಥ ದ್ಯಾವಾ ಪೃಥಿವಿ ಅಂತಕ್ಕಂಥ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಹಾಗೆಯೇ ಕರ್ನಾಟಕ ವಿಶ್ವವಿದ್ಯಾನಿಲಯದಿಂದ ಇವರಿಗೆ ಗೌರವ ಡಾಕ್ಟರೇಟ್ ಪದವಿ ಲಭಿಸಿದೆ. ಹಾಗೂ ಬೆಂಗಳೂರು ವಿಶ್ವವಿದ್ಯಾನಿಲಯವು ಇವರಿಗೆ ಗೌರವ ಡಿ.ಲಿಟ್ ಪದವಿಯನ್ನು ಸಹ ನೀಡಿ ಗೌರವಿಸಿದೆ. ಹಾಗೆಯೇ ಇವರಿಗೆ ಇವರು ಬರೆದಂತಹ ಅನೇಕ ಕೃತಿಗಳ ಸಮಗ್ರ ಸಾಹಿತ್ಯಕ್ಕಾಗಿ ಭಾರತದ ಜ್ಞಾನಪೀಠ ಪ್ರಶಸ್ತಿಯು ಸಹ ಇವರಿಗೆ ಲಭಿಸಿದೆ. ಹಾಗೆಯೇ ಭಾರತ ಸರ್ಕಾರ ಈ ಗೋಕಾಕರಿಗೆ ಪದ್ಮಶ್ರೀ ಪುರಸ್ಕಾರವನ್ನೂ ಸಹ ನೀಡಿ ಗೌರವಿಸಿದೆ ಮಕ್ಕಳೇ. ಅರ್ಥ ಆಯ್ತಾ ಮಕ್ಕಳೇ? ಗೋಕಾಕರು ಇಷ್ಟೆಲ್ಲಾ ಸಾಧನೆಗಳನ್ನ ಮಾಡಿರ್ತಕ್ಕಂಥ ಕನ್ನಡದ ಪ್ರಖ್ಯಾತ ಲೇಖಕರು ಅಲ್ವಾ? ಮಕ್ಕಳೇ, ಹಾಗೆ ಮಕ್ಕಳೇ, ಈ ಒಂದು ಲೇಖಕರು ವಿ.ಕೃ. ಗೋಕಾಕರ ಕಾವ್ಯನಾಮ ವಿನಾಯಕ ಎಂಬ ಕಾವ್ಯನಾಮದಿಂದ ಇವರು ಕೃತಿಗಳನ್ನ ರಚನೆ ಮಾಡಿದ್ದಾರೆ ಮಕ್ಕಳೇ. ಹಾಗೆಯೇ ಈ ಒಂದು ಪಾಠ ಭಾಗ ಯಾವುದೋ ಲಂಡನ್ ನಗರ ಎಂತಕ್ಕಂಥ ಪಾಠ ಭಾಗವನ್ನ ಗೋಕಾಕರ ಸಮುದ್ರದಾಚೆಯಿಂದ ಎಂಬ ಪ್ರವಾಸ ಕಥನದಿಂದ ಆಯ್ಕೆ ಮಾಡಿಕೊಂಡಿದ್ದಾರೆ ಮಕ್ಕಳೇ. ಅರ್ಥ ಆಯ್ತಾ ಮಕ್ಕಳೇ? ತಮ್ಮ ಲೇಖಕರ ಪರಿಚಯ. ವಿನಾಯಕ ಕೃಷ್ಣ ಗೋಕಾಕರು ಎಷ್ಟೊಂದು ಜನಿಸಿದ್ರು? 1909ರಲ್ಲಿ ಅಲ್ವಾ? ಅವರ ಜನ್ಮಸ್ಥಳ ಯಾವುದು? ಹಾವೇರಿ ಜಿಲ್ಲೆಯ ಸವಣೂರು. ಅವ್ರು ಯಾವ್ಯಾವ ಕೃತಿ ಬರೆದಿದ್ದಾರೆ ಮಕ್ಕಳೇ?
ಯಾವ ಕೃತಿ ಬರೆದಿದ್ದಾರೆ ಅವರು? ಸಮುದ್ರ ಗೀತೆಗಳು ಅಲ್ವಾ, ಪಯಣ, ಉಗಮ, ಇಚ್ಚೋಡು, ಸಮರ್ಥವೇ ಜೀವನ ಅಲ್ವಾ, ದ್ಯಾವ ಪೃಥ್ವಿ, ಭಾರತ ಸಿಂಧು ರಶ್ಮಿ, ಅನೇಕ ಕೃತಿಗಳನ್ನ ಬರೆದಿದ್ದಾರೆ. ಈ ಒಂದು ಪಾಠ ಭಾಗದ ಆಕರ ಗ್ರಂಥ ಯಾವುದು ಮಕ್ಕಳೇ? ಯಾವುದೋ ಸಮುದ್ರದಾಚೆಯಿಂದ ಎಂಬ ಪ್ರವಾಸ ಕಥನ ಅಲ್ವಾ ಮಕ್ಕಳೇ? ಹಾ ಮಕ್ಕಳೇ, ಈಗ ನಾವು ಈ ಒಂದು ಪಾಠ ಭಾಗದ ಆಶಯ ಭಾವವನ್ನು ಕುರಿತು ತಿಳಿದುಕೊಳ್ಳೋಣ. ಬನ್ನಿ ಮಕ್ಕಳೇ, ನೋಡ್ಕೊಳ್ಳಿ ಆಶಯ ಭಾವ. ಶ್ರೀಯುತರು 1936ರಲ್ಲಿ ಲಂಡನ್ಗೆ ಪ್ರವಾಸ ಕೈಗೊಂಡಿದ್ದಾಗ ಅಲ್ಲಿನ ಅನುಭವಗಳನ್ನು ತಮ್ಮ ಸಮುದ್ರದಾಚೆಯಿಂದ ಎಂಬ ಗ್ರಂಥದಲ್ಲಿ ನಿರೂಪಿಸಿದ್ದಾರೆ. ಅಂದ್ರೆ ಗೋಕಾಕರು 1936ನೇ ಇಸ್ವಿಯಲ್ಲಿ ಮಕ್ಕಳ ಲಂಡನ್ಗೆ ಪ್ರವಾಸ ಹೋಗಿದ್ದಾರೆ. ಆ ಲಂಡನ್ಗೆ ಪ್ರವಾಸ ಹೋದಂತಹ ಸಂದರ್ಭದಲ್ಲಿ ಅವರಿಗೆ ಆದಂತಹ ಅನುಭವಗಳನ್ನ ತಮ್ಮ ಸಮುದ್ರದಾಚೆಯಿಂದ ಅಂತಕ್ಕಂಥ ಪ್ರವಾಸ ಕಥನದಲ್ಲಿ ಬರೆದಿದ್ದಾರೆ. ಲಂಡನ್ ನಗರದ ಸೌಂದರ್ಯ ಮತ್ತು ಅಲ್ಲಿಯ ಜೀವನವನ್ನು, ಪ್ರಾರ್ಥನಾ ಮಂದಿರ, ಮಹಾಪುರುಷರ ಸ್ಮಾರಕವಾದ ವೆಸ್ಟ್ ಮಿನಿಸ್ಟರ್ ಅಬೆಯ ವಿಷಯವನ್ನು ಈ ಲೇಖನದಲ್ಲಿ ಸುಂದರವಾಗಿ ಪರಿಚಯಿಸಿದ್ದಾರೆ. ಈ ಪಾಠದಲ್ಲಿ ಲಂಡನ್ ನಗರದ ಸೌಂದರ್ಯವನ್ನ, ಹಾಗೆ ಅಲ್ಲಿಯ ಜನಜೀವನವನ್ನ, ಹಾಗೆ ಪ್ರಾರ್ಥನಾ ಮಂದಿರ, ಮಹಾಪುರುಷರ ಸ್ಮಾರಕವೇ ಆಗಿರ್ತಕ್ಕಂಥ ವೆಸ್ಟ್ ಮಿನಿಸ್ಟರ್ ಅಬೆಯ ಒಂದು ಸುಂದರ ಚಿತ್ರಣವನ್ನ ಈ ಪಾಠ ಭಾಗದಲ್ಲಿ ಅವರು ತಿಳಿಸಿಕೊಡ್ತಾರೆ. ಅರ್ಥ ಆಯ್ತಾ ಮಕ್ಕಳ? ಇಲ್ಲಿ ನೋಡಿ ಮಕ್ಕಳೇ, ಈ ಪಾಠ ಭಾಗದ ಪ್ರವೇಶ ನೋಡ್ಕೊಳ್ಳಿ. ಇಲ್ಲಿ ಆಧುನಿಕ ಸಾಹಿತ್ಯ ಪ್ರಕಾರಗಳಲ್ಲಿ ಪ್ರವಾಸ ಕಥನವೂ ಒಂದು. ಅಂದ್ರೆ ಆಧುನಿಕ ಕನ್ನಡ ಸಾಹಿತ್ಯ ಪ್ರಕಾರಗಳಲ್ಲಿ ಪ್ರವಾಸ ಕಥನವೂ ಸಹ ಒಂದು. ಮಕ್ಕಳು ಆಗಲೇ ಹೇಳ್ತಾ ಇದ್ದೆ ನಾನು ಅಲ್ವಾ, ಕನ್ನಡ ಸಾಹಿತ್ಯ ಪ್ರಕಾರಗಳಲ್ಲಿ ಅನೇಕ ಪ್ರಕಾರಗಳಿದೆ. ಕತೆ, ಕವನ, ಕಾದಂಬರಿ, ನಾಟಕ, ಆತ್ಮಕಥೆ, ಜೀವನ ಚರಿತ್ರೆ ಅಲ್ವಾ, ಹೀಗೆ ಅನೇಕ ಪ್ರಕಾರಗಳಲ್ಲಿ ಆತ್ಮಕಥೆಯೂ ಸಹ ಒಂದು ಮಕ್ಕಳ ಪ್ರಕಾರ ಅಲ್ವಾ. ದೇಶ ನೋಡು, ಕೋಶ ಓದು ಎಂಬ ಮಾತಿದೆ. ಗಾದೆ ಮಾತು ಮಕ್ಕಳೇ, ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಎಂಬ ಮಾತಿನಂತೆ ಪ್ರವಾಸದ ಸಮಯದಲ್ಲಿ ಕೇಳಿದ, ನೋಡಿದ, ಅನುಭವಿಸಿದ ಅಂಶಗಳನ್ನು ಸುಂದರವಾಗಿ ದಾಖಲಿಸುವುದೊಂದು ಕಲೆ ಮಕ್ಕಳೇ. ಅದು ಒಂದು ಕಲೆ. ನಾವು ಪ್ರವಾಸ ಹೋಗ್ತೇವೆ, ಆ ಪ್ರವಾಸ ಹೋದಂತ ಸಂದರ್ಭದಲ್ಲಿ ನಾವೇನೆಲ್ಲ ನೋಡ್ತೀವಿ ಅಲ್ವಾ, ಅಲ್ಲಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ಪ್ರೇಕ್ಷಣೀಯ ಸ್ಥಳಗಳಾಗಿರ್ಬೋದು, ಸ್ಮಾರಕಗಳಾಗಿರ್ಬೋದು ಅಲ್ವಾ, ಅಲ್ಲಿಯ ಪ್ರಕೃತಿ ನಿಸರ್ಗ ಆಗಿರ್ಬೋದು, ಅಲ್ಲಿಯ ಜನಜೀವನ ಆಗ್ಬೋದು, ಅಲ್ಲಿಯ ಜನರ ಒಂದು ಭಾಷೆ ಆಗ್ಬೋದು, ಅಲ್ಲಿ ಜನರು ಉಡುವಂತಹ ಉಡುಗೆ ತೊಡುಗೆಯ ಪದ್ಧತಿ ಆಗಿರ್ಬೋದು, ಅವರ ಆಚಾರ ವಿಚಾರ ಸಂಪ್ರದಾಯಗಳಾಗಿರ್ಬೋದು, ಅವರ ಆಹಾರ ಪದ್ಧತಿ ಆಗಿರ್ಬೋದು, ಇವೆಲ್ಲವುಗಳನ್ನು ಸಹ ನಾವು ನೋಡ್ತೀವಿ. ನಾವೇನ್ ಮಾಡ್ತೀವಿ, ನೋಡ್ಬಿಟ್ಟು ಹಾಗೆ ವಾಪಸ್ ನೋಡ್ತೀವಿ, ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ ಅಂತೀವಿ. ಆದ್ರೆ ತಾನು ನೋಡಿದಂತಹ ದೃಶ್ಯಗಳನ್ನ, ಮಾಡಿಕೊಂಡಂತಹ ಅನುಭವಗಳನ್ನ ದಾಖಲೆಯ ರೂಪದಲ್ಲಿ ಬರೆದಿರ್ತಕ್ಕಂಥದ್ದಿದೆಯಲ್ಲ ಮಕ್ಕಳೇ, ಅದು ಸಹ ಒಂದು ಕಲೆ. ಎಲ್ಲರಿಗೂ ಸಹ ಕಲೆ ಬರೋದಿಲ್ಲ ಅಲ್ವಾ. ಅದನ್ನೇ ಹೇಳ್ತಾರೆ, ಸಾಂಸ್ಕೃತಿಕವಾಗಿ ಶ್ರೀಮಂತನಾಗಿರುವ ವ್ಯಕ್ತಿ ಎಲ್ಲಿದ್ದರೂ ಸಾಂಸ್ಕೃತಿಕ ರಾಯಭಾರಿಯನ್ನು ನಡೆದುಕೊಳ್ಳುತ್ತಾನೆ. ನೋಡಿ, ಸಾಂಸ್ಕೃತಿಕವಾಗಿ ಶ್ರೀಮಂತನಾಗಿರ್ತಕ್ಕಂಥ ವ್ಯಕ್ತಿಯಾಗಿರ್ತಕ್ಕಂಥವನು ಆತ ಎಲ್ಲೇ ಇದ್ರೂ ಸಹ ಸಾಂಸ್ಕೃತಿಕ ರಾಯಭಾರಿಯ ರೀತಿಯಲ್ಲಿ ನಡೆದುಕೊಳ್ತಾನೆ. ಯಾಕೆ ಮಕ್ಕಳೇ, ಇಲ್ಲಿ ಗೋಕಾಕರು ಲಂಡನ್ ನಗರಕ್ಕೆ ಅಥವಾ ಇಂಗ್ಲೆಂಡಿಗೆ ಪ್ರಯಾಣ ಹೋದಂತ ಸಂದರ್ಭದಲ್ಲಿ, ಅಂದ್ರೆ ಪ್ರವಾಸ ಹೋದಂತ ಸಂದರ್ಭದಲ್ಲಿ 1936ನೇ ಇಸ್ವಿಯಲ್ಲಿ ಅವ್ರು ನೋಡ್ತಾರೆ ಅಲ್ಲಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ಸ್ಥಳಗಳು, ವೆಸ್ಟ್ ಮಿನಿಸ್ಟರ್ ಅವೆ ಅಲ್ವಾ, ಅನೇಕ ಸ್ಥಳಗಳನ್ನ ನೋಡ್ತಾರೆ. ಅನೇಕ ಸ್ಥಳಗಳನ್ನ ನೋಡಿದ್ದನ್ನ ಅವರು ಆ ಅನುಭವವನ್ನ ದಾಖಲಿಸಿಕೊಂಡು ಬಂದು ಪುಸ್ತಕದ ರೂಪದಲ್ಲಿ, ಒಂದು ಪ್ರವಾಸ ಕಥನದ ರೂಪದಲ್ಲಿ ಹೊರತರ್ತಾರೆ. ಅವರು 1936ರಲ್ಲಿ ಹೋಗಿ ಗಳಿಸಿಕೊಂಡು ಬಂದಂತಹ ಅನುಭವಗಳನ್ನು ನಾವು ಇಂದಿಗೂ ಸಹ ಓದ್ತಾ ಇದ್ದೀವಿ ಮಕ್ಕಳು ಅಲ್ವಾ. ಸಾಂಸ್ಕೃತಿಕ ರಾಯಭಾರಿಯ ರೀತಿಯಲ್ಲಿ ಇಲ್ಲಿ ಕೆಲಸವನ್ನ ಮಾಡ್ತಾರೆ ಅಂತಹ ಮಹಾನ್ ಮೇಧಾವಿಗಳು ಅಲ್ವಾ. ಯಾಕೆ ನಾವು ಲಂಡನ್ ನಗರವನ್ನು ನೋಡೋದಕ್ಕಾಗಲ್ಲ ಮಕ್ಕಳು, ಇಂಗ್ಲೆಂಡ್ ಅನ್ನ, ಆ ದೇಶವನ್ನ ನೋಡೋದಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಕಷ್ಟ. ನಮಗೆ ಹಣಕಾಸಿನ ತೊಂದರೆ ಆಗಿರ್ಬೋದು, ನಾನಾ ರೀತಿಯ ತೊಂದರೆಗಳಾಗಿರ್ಬೋದು. ಆದ್ರೆ ನಾವು ಇಲ್ಲಿಯೇ ಈ ಪುಸ್ತಕವನ್ನ ಓದುವುದರ ಮೂಲಕವಾಗಿಯೇ ಆ ಲಂಡನ್ ನಗರದ ಒಂದು ದರ್ಶನವನ್ನ ನಾವು ಮಾಡ್ಕೊಳ್ತೇವೆ.
ಈ ಪ್ರವಾಸ ಕಥನಗಳು ಅಂತಹ ಒಂದು ಜ್ಞಾನವನ್ನು ನಮಗೆ ಕೊಡ್ತವೆ ಅಲ್ವಾ. ಕುಳಿತಲ್ಲಿಂದಲೇ ಆ ಒಂದು ಸ್ಥಳದ ನಾವು ನೋಡಿರದೇ ಇರತಕ್ಕಂತ ಸ್ಥಳದ ಅನುಭವಗಳನ್ನ ನಮಗೆ ಪರಿಚಯ ಮಾಡಿಸ್ತವೆ ಮಕ್ಕಳೇ ಈ ಪ್ರವಾಸ ಕಥನ ಸಾಹಿತ್ಯ. ಹಾಗಾಗಿ ಹೇಳ್ತಾರೆ ಪ್ರವಾಸವು ಅನುಭವವನ್ನು ಹೆಚ್ಚಿಸುತ್ತದೆ. ನೋಡಿ, ಪ್ರವಾಸ ಅಂತಕ್ಕಂಥದ್ದು ಅನುಭವವನ್ನು ಜಾಸ್ತಿ ಮಾಡುತ್ತೆ. ನಮಗೆ ಜನರ ಜೊತೆ ಹೇಗೆ ವ್ಯವಹಾರವನ್ನು ಮಾಡಬೇಕು ಅಲ್ವಾ, ಆ ಜೊತೆಗೆ ಆ ಒಂದು ಸ್ಥಳಕ್ಕೆ ಹೋದಂತ ಸಂದರ್ಭದಲ್ಲಿ ನಮ್ಮ ಒಂದು ಭಾವನೆಗಳು, ನಮ್ಮ ವರ್ತನೆಗಳು ಹೇಗಿರಬೇಕು, ಹೇಗಾಗುತ್ತೆ, ಆ ಎಲ್ಲಾ ಅನುಭವಗಳನ್ನ, ಜ್ಞಾನವನ್ನ ಈ ಪ್ರವಾಸ ಅಂತಕ್ಕಂಥದ್ದು ನಮಗೆ ಉಂಟು ಮಾಡುತ್ತೆ. ವೈವಿಧ್ಯಮಯ ಜೀವನ ದರ್ಶನವಾಗುತ್ತೆ. ನೋಡಿ ಮಕ್ಕಳ, ವೈವಿಧ್ಯಮಯವಾಗಿರ್ತಕ್ಕಂಥ ಜೀವನ ದರ್ಶನ. ವೈವಿಧ್ಯಮಯವಾಗಿರ್ತಕ್ಕಂಥ ಜೀವನ ದರ್ಶನ ಅಂದ್ರೆ ಮಕ್ಕಳು, ನಾವು ಒಂದು ಭಾಗದಲ್ಲಿ ವಾಸ ಮಾಡ್ತಾ ಇರ್ತೀವಿ, ನಮಗೆ ಇದೇ ಪ್ರಪಂಚ ಅಂತ ನಾವು ಅನ್ಕೊಂಡಿರ್ತೀವಿ ಮಕ್ಕಳು. ಆದ್ರೆ ಒಂದು ಪ್ರದೇಶದಿಂದ ಮತ್ತೊಂದು ಸ್ಥಳಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿಯ ಜನರ ಭಾಷೆ ಬದಲಾವಣೆ ಆಗುತ್ತೆ ಅಲ್ವಾ. ಈಗ ನಮ್ಮ ಮಕ್ಕಳೇ ನಮ್ಮಲ್ಲಿಯೇ ತಗೊಳ್ತೀವಿ, ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ನಾವಿಲ್ಲಿ ಮೈಸೂರಿಗೆ ಹೋದ್ವಿ ಅಥವಾ ಮಂಗಳೂರು ಭಾಗಕ್ಕೆ ಹೋದ್ವಿ, ದಕ್ಷಿಣ ಕನ್ನಡಕ್ಕೆ ಹೋದ್ವಿ ಅಂದ್ರೆ ಅಲ್ಲಿ ಇರ್ತಕ್ಕಂಥ ಜನರ ಭಾಷೆಯೇ ಬದಲಾವಣೆ ಆಗುತ್ತೆ ಅಲ್ವಾ. ಹಾಗೆಯೇ ಅಲ್ಲಿರ್ತಕ್ಕಂಥ ಸಂಪ್ರದಾಯಗಳು ಬದಲಾವಣೆ ಆಗ್ತವೆ, ಅವರ ಉಡುಗೆ ತೊಡುಗೆ, ಆಚಾರ ವಿಚಾರಗಳು ಎಲ್ಲವೂ ಸಹ ಬದಲಾವಣೆ ಆಗ್ತವೆ ಅಲ್ವಾ. ಅದರಿಂದಾಗಿ ಆ ರೀತಿ ವೈವಿಧ್ಯಮಯವಾಗಿರ್ತಕ್ಕಂಥ ಜೀವನ ದರ್ಶನವಾಗುತ್ತೆ ಈ ಪ್ರವಾಸವನ್ನ ಕೈಗೊಳ್ಳುವುದರ ಮೂಲಕ. ವಿದೇಶಗಳಲ್ಲಿ ಸಾಹಿತಿಗಳನ್ನು, ವಿವಿಧ ಕ್ಷೇತ್ರದ ಸಾಧಕರನ್ನು ಹೇಗೆ ಸ್ಮಾರಕವಾಗಿ ಸ್ಮರಣೀಯವಾಗಿ ಉಳಿಸಿಕೊಂಡಿದ್ದಾರೆ ಎಂಬುದನ್ನು ಅರಿಯುವ ಪ್ರವಾಸ ಕಥನ ಈ ಪಠ್ಯಭಾಗ. ಈ ಪಾಠ ಭಾಗದಲ್ಲಿ ನಾವು ಏನು ಕಾಣ್ತೀವಿ ಅಂತ ಹೇಳಿದ್ರೆ, ವಿದೇಶಗಳಲ್ಲಿ ಸಾಹಿತಿಗಳನ್ನ, ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತ ಸಾಧಕರನ್ನ ಹೇಗೆ ಸ್ಮರಿಸಿಕೊಳ್ಳುವ ಮೂಲಕ ಅವರನ್ನ ಜೀವಂತವಾಗಿ ಉಳಿಸಿಕೊಂಡಿದ್ದಾರೆ, ಅವರ ನೆನಪುಗಳನ್ನ ಅಂತಕ್ಕಂಥ ವಿಚಾರವನ್ನ ತಿಳಿಯುವಂತಹ ಒಂದು ಚಿಕ್ಕ ಪ್ರಯತ್ನವನ್ನ ಈ ಒಂದು ಪಾಠ ಭಾಗ ಪ್ರವಾಸ ಕಥನ ಮಾಡ್ತದೆ ಮಕ್ಕಳೇ. ಅರ್ಥ ಆಯ್ತಾ ಮಕ್ಕಳೇ ಪಾಠ ಭಾಗದ ಪ್ರವೇಶ? ಆ ಮಕ್ಕಳೇ, ಇಷ್ಟು ಈ ಒಂದು ಪಾಠ ಭಾಗದ ಪ್ರವೇಶ ಮಕ್ಕಳೇ. ಮಕ್ಕಳೇ, ಈಗ ನಾವು ಈ ಪಾಠ ಭಾಗವನ್ನ ಅಭ್ಯಾಸ ಮಾಡೋದಕ್ಕಿಂತ ಮುಂಚಿತವಾಗಿ ಈ ಪಾಠ ಭಾಗದಲ್ಲಿ ಬರುವಂತಹ ಕೆಲವೊಂದು ಪದಗಳ ಅರ್ಥವನ್ನು ನಾವಿಲ್ಲಿ ನೋಡೋಣ ಮಕ್ಕಳೇ. ಏನು ನೋಡ್ಕೊಳ್ಳಿ, ಇಲ್ಲಿ ಅಂಜು. ಅಂಜು ಅಂದ್ರೆ ಏನು ಅಂತ? ಅಂಜು ಅಂದ್ರೆ ಹೆದರು ಅಥವಾ ಭಯಪಡು. ನಂತರ ಪೆನ್ನಿ. ಪೆನ್ನಿ ಅಂದ್ರೆ ಇಂಗ್ಲೆಂಡಿನ ಒಂದು ನಾಣ್ಯ ಅಲ್ವಾ. ಕೂಟ. ಕೂಟ ಅಂತ ಹೇಳಿದ್ರೆ ಅನೇಕ ರಸ್ತೆಗಳು ಸೇರುವಂತಹ ಸ್ಥಳ. ಕೂಟ, ಸರ್ಕಲ್ ಅಂತ ಕರಿತೀವಿ ನಾವು ಅಲ್ವಾ. ಸರ್ಕಲ್ ಅಂದ್ರೆ ಅನೇಕ ರಸ್ತೆಗಳು ಬಂದು ಕೂಡ್ತಕ್ಕಂತ, ಸೇರ್ತಕ್ಕಂತ, ಜಾಯಿನ್ ಆಗ್ತಕ್ಕಂಥ ಒಂದು ಸ್ಥಳವನ್ನ ಕೂಟ ಅಂತ ಕರಿತೀವಿ. ಹಾಗೆಯೇ ಟೈಪಿಸ್ಟ್. ಟೈಪಿಸ್ಟ್ ಅಂದ್ರೆ ಇದು ಇಂಗ್ಲಿಷ್ ಭಾಷೆಯ ಪದ. ಬೆರಳಚ್ಚುಗಾರ. ಟೈಪ್ ರೈಟರ್ ಮಿಷಿನ್ ನೋಡಿದ್ರೆ ನೀವು ಅಲ್ವಾ, ಬೆರಳಚ್ಚುಗಾರ ಅಂತ ಕರಿತೀವಿ ಅವ್ರನ್ನ, ಟೈಪಿಸ್ಟ್ಗಳನ್ನ. ಕಾರಕೂನ. ಕಾರಕೂನ ಅಂದ್ರೆ ಗುಮಾಸ್ತ. ಪಾಟಿ. ಪಾಟಿ ಅಂತ ಹೇಳಿದ್ರೆ ಹಲಗೆ. ನೆಕ್ಸ್ಟ್ ಫೂಟು. ಫೂಟು ಅಂತ ಹೇಳಿದ್ರೆ ಅಡಿ. ನಂತರ ಕಟೆ. ಕಟೆ ಅಂತ ಹೇಳಿದ್ರೆ ಕೆತ್ತು. ಕಬ್ಬಿಗ. ಕಬ್ಬಿಗ ಅಂದ್ರೆ ಕವಿ. ಅವು ತತ್ಸಮ ತದ್ಭವಗಳು. ಚೆನ್ನ. ಚೆನ್ನ ಅಂದ್ರೆ ಚಡ್ಡಿ. ಅಂದ್ರೆ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಚೆನ್ನ ಅಂದ್ರೆ ಚಡ್ಡಿ. ಟ್ರಾಮ್. ಟ್ರಾಮ್ ಅಂದ್ರೆ ವಿದ್ಯುತ್ತಿನಿಂದ ಓಡಾಡುವಂತಹ ಸ್ಥಳೀಯ ರೈಲುಗಾಡಿ. ಟ್ರಾಮ್ ಅಂದ್ರೆ ವಿದ್ಯುತ್ ಚಾಲಿತ ಸ್ಥಳೀಯ ರೈಲುಗಾಡಿ. ಅಂದ್ರೆ ನಾವು ಬೆಂಗಳೂರಿಗೆ ಹೋದಾಗ ನಾವು ಬೆಂಗಳೂರಿಗೆ ಹೋದ್ರೆ ಮೆಟ್ರೋ ಬಸ್ಗಳಿದೆ ಅಲ್ಲ, ಮೆಟ್ರೋ ಟ್ರೈನ್ಸ್ ಇದೆ, ಮೆಟ್ರೋ ರೈಲುಗಳಿದೆ ಅಲ್ವಾ. ಆ ಮೆಟ್ರೋ ರೈಲುಗಳಿದೆ, ಹಾಗೆ ಇಲ್ಲಿ ರೈಲುಗಾಡಿ. ಅವು ವಿದ್ಯುತ್ತಿಂದ ಓಡ್ತಕ್ಕಂಥದ್ದು. ಪುಚ್ಛ. ಪುಚ್ಛ ಅಂದ್ರೆ ಗರಿ. ನಂತರ ಮರ್ತ್ಯತ್ವವೇ.
ಮರ್ತ್ಯತ್ವವೇ ಅಂದ್ರೆ ಮನುಷ್ಯ ಸ್ವಭಾವವೇ ಅಂತೇಳಿ ಅರ್ಥ ಮಕ್ಕಳೇ. ಹಾಗೆಯೇ ಮತ್ತೊಂದು ಪದ ಮೋರೆ. ಮೋರೆ ಅಂದ್ರೆ ಮುಖ. ನಂತರ ನೋಡ್ಕೊಳ್ಳಿ ಮಕ್ಕಳೇ ವಸಾಹತು. ವಸಾಹತು ಅಂದ್ರೆ ಅನ್ಯ ದೇಶೀಯರ ಅಧಿಕಾರಕ್ಕೊಳಪಟ್ಟ ಪ್ರದೇಶ. ವಸಾಹತು ಅಂದ್ರೆ ಅನ್ಯ ದೇಶೀಯರ ಅಧಿಕಾರಕ್ಕೊಳಪಟ್ಟಂತಹ ಪ್ರದೇಶವನ್ನ ವಸಾಹತು ಪ್ರದೇಶಗಳು ಅಂತೇಳಿ ಕರಿತೀವಿ ಅಲ್ವಾ. ಹಾಗೆಯೇ ವಿಲಾಯತಿ. ವಿಲಾಯತಿ ಅಂದ್ರೆ ವಿದೇಶ. ಸಿಂಪಿ. ಸಿಂಪಿ ಅಂತ ಹೇಳಿದ್ರೆ ದರ್ಜೆಯವರು. ದರ್ಜೆಯವರು ಅಂದ್ರೆ ಟೈಲರ್, ಬಟ್ಟೆ ಹೊಲಿತಾರಲ್ಲ ಆ ಟೈಲರ್ನ ಸಿಂಪಿಗಳು ಅಂತೇಳಿ ಕರೀತಾರೆ. ಹಾಗೆಯೇ ಶೀಲಿಂಗ್. ಶೀಲಿಂಗ್ ಅಂತಕ್ಕಂಥದ್ದು ಸಹ ಇಂಗ್ಲೆಂಡಿನ ಒಂದು ಬೆಳ್ಳಿಯ ನಾಣ್ಯ. ಹಾಗೆಯೇ ಸ್ಟೇಷನರಿ. ಸ್ಟೇಷನರಿ ಅಂದ್ರೆ ಲೇಖನ ಸಾಮಗ್ರಿಗಳು ಇತ್ಯಾದಿ. ಅಂದ್ರೆ ಸ್ಟೇಷನರಿ ಅಂಗಡಿ ಇದೆ ನಮ್ಮಲ್ಲಿ ಅಲ್ವಾ. ನಮ್ಮಲ್ಲೆಲ್ಲ ಸ್ಟೇಷನರಿ ಅಂಗಡಿಗಳು ಅಂತ ಕರಿತೀವಿ. ಆ ಸ್ಟೇಷನರಿ ಅಂಗಡಿಗಳಲ್ಲಿ ನಮಗೆ ಏನ್ ಸಿಗುತ್ತೆ? ಪುಸ್ತಕ, ಪೆನ್ನು ಅಲ್ವಾ, ಬರೀದಕ್ಕೆ ಯೂಸ್ ಮಾಡ್ತಕ್ಕಂಥ ಸಾಮಾನುಗಳು ಅಲ್ವಾ, ಇನ್ನಿತರೆ ವಸ್ತುಗಳು ಸಿಗ್ತವೆ. ಅದನ್ನ ಸ್ಟೇಷನರಿ ಅಂಗಡಿ ಅಂತೇಳಿ ಕರಿತೀವಿ. ಇವಿಷ್ಟು ಮಕ್ಕಳೇ ಪದಗಳ ಅರ್ಥ. ಪಾಠವನ್ನು ಅಭ್ಯಾಸ ಮಾಡತಕ್ಕಂಥ ಸಂದರ್ಭದಲ್ಲಿ, ಪಾಠವನ್ನು ಅರ್ಥೈಸಿಕೊಳ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ಈ ಪದಗಳ ಸಹಾಯಕ್ಕೆ ಬರ್ತದೆ ಮಕ್ಕಳೇ. ಆಯ್ತಾ ಮಕ್ಕಳೇ? ಈಗ ಮಕ್ಕಳೇ ಈ ಪಾಠ ಭಾಗವನ್ನ ನೋಡ್ಕೊಳ್ಳಿ ಮಕ್ಕಳೇ. ಪಾಠ 3 ಲಂಡನ್ ನಗರ. ಲಂಡನ್ ಪಟ್ಟಣವೆಂದರೆ ಒಂದು ಸ್ವತಂತ್ರ ಜಗತ್ತು. ಇಲ್ಲಿಯ ರಸ್ತೆಗಳಲ್ಲಿ ವ್ಯಾಪಾರವು ತುಂಬಿ ಟ್ರಾಮ್ ಬಸ್ಸುಗಳಿಗೆ ಸಕಾಲಕ್ಕೆ ಹೋಗುವುದಾಗುವುದಿಲ್ಲ. ಬಹಳ ಹೊತ್ತು ನಡುವೆ ನಿಲ್ಲಬೇಕಾಗುತ್ತದೆ. ಇದನ್ನು ತಪ್ಪಿಸುವುದಕ್ಕಾಗಿ ಭೂಗರ್ಭದಲ್ಲಿ ಗಾಡಿಯನ್ನು ಒಯ್ದಿದ್ದಾರೆ. ಹಳಿ, ಇಲೆಕ್ಟ್ರಿಕ್ ಗಾಡಿ, ನಿಲ್ಮನೆ ಎಲ್ಲ ಒಳಗೆ. ಒಮ್ಮೊಮ್ಮೆ ನೆಲದ ಕೆಳಗೆ 50 ಫೂಟ್ ಹೋಗಿರುತ್ತೇವೆ. ಜೋರಾಗಿ ಗಾಳಿ ಬೀಸುವಷ್ಟು ಹವೆಯಾಡುವಂತೆ ಇಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ನಿಮಿಷಕ್ಕೊಂದರಂತೆ ಕತ್ತಲು ಗವಿಗಳೊಳಗಿಂದ ಹಾಯ್ದು ಗಾಡಿಗಳು ದಡ ಹೋಗುತ್ತಿರುತ್ತವೆ. ವಿಚಿತ್ರ ಸೃಷ್ಟಿ. ಇಷ್ಟು ಕೆಳಗೆ ಹಗಲೆಲ್ಲ ಹತ್ತಿ ಹಿಡಿಯುವುದು ಹೇಗೆ? ಅದಕ್ಕಾಗಿ ಎಸ್ಕಲೇಟರ್ ಎಂಬ ಮೆಟ್ಟಿಲುಗಳನ್ನು ಮಾಡಿದ್ದಾರೆ. ಇವು ಒಂದೇ ಸಮನೆ ತಿರುಗುತ್ತಿರುತ್ತವೆ. ಒಂದು ಮೆಟ್ಟಿಲಿನ ಮೇಲೆ ಹೋಗಿ ನಿಂತರೆ ತೇರಿತು ಅನಾಯಾಸವಾಗಿ ಮೇಲೆ ಕೆಳಗೊಯ್ದು ಬಿಡುತ್ತವೆ. ಪೇಟೆಯಲ್ಲಿ ತಿರುಗಾಡಿದೆ. ಊಲ್ವರ್ತ್ ಎಂಬ ಸ್ಟೇಷನರಿ ಅಂಗಡಿಯು ನೋಡುವ ಹಾಗಿದೆ. ಎಲ್ಲ ತರದ ಸಾಮಾನುಗಳನ್ನು ಇಲ್ಲಿ 1 ಪೆನ್ನಿಯಿಂದ 6 ಪೆನ್ನಿಯವರೆಗೆ ಮಾರುತ್ತಾರೆ. ಈ ಅಂಗಡಿಯ ವಿಧದ ವಿಭಾಗಗಳನ್ನು ನಿರ್ಮಿಸಿದ ಬುದ್ಧಿಯ ಚಮತ್ಕಾರವು ನೋಡತಕ್ಕಂತಹುದು. ಪ್ರಾಚೀನ ಮಹಾಕಾವ್ಯದಂತೆ ಇದೊಂದು ಮಹಾಕೋಶವಾಗಿದೆ. ಬೂಟು, ಕಾಲು ಚೀಲ, ಚಣ್ಣ, ಸಾಬೂನು, ಔಷಧ, ಪುಸ್ತಕ, ಅಡುಗೆಯ ಪಾತ್ರೆ, ಇಲೆಕ್ಟ್ರಿಕ್, ದೀಪದ ಸಾಮಾನು, ಫೋಟೋ, ಅಡವಿಯ ಹೂವು, ಯುದ್ಧ ಸಾಮಗ್ರಿ ಎಲ್ಲವೂ ಇಲ್ಲಿ ದೊರೆಯುತ್ತವೆ. ಸ್ಟ್ರಾಂಡ್ನಲ್ಲಿಯ ಸ್ಯಾವಿಯೋಯ್ ಶಿಲ್ಪಿಗಳು ಇಲ್ಲಿ ಪ್ರಸಿದ್ಧಿಯನ್ನು ಹೊಂದಿದ್ದಾರೆ. ಇಲ್ಲಿಯ ಒಂದು ಸಾದಾ ಸೂಟು ಹೊಲೆಯಬೇಕಾದರೂ ಸುಮಾರು 100 ರೂಪಾಯಿ ಬೇಕು. ಆದರೆ 50 ಶಿಲ್ಲಿಂಗ್ ಟೇಲರ್ಸ್, 50 ಶೀಲಿಂಗಿನ ಸಿಂಪಿಗಳು ಎಂಬ ಒಂದು ಸಂಸ್ಥೆಯ ಶಾಖೆಗಳು ಎಲ್ಲ ಕಡೆಗೆ ಇವೆ. ಇಲ್ಲಿ ಗಂಡಿಗಿಂತ ಹೆಣ್ಣು ಹೆಚ್ಚಿದ್ದ ಹಾಗೆ ಕಾಣುತ್ತದೆ. ಎಲ್ಲ ಅಂಗಡಿಗಳಲ್ಲಿ ಸಾಮಾನ್ಯವಾಗಿ ಸ್ತ್ರೀಯರೇ ಕೆಲಸ ಮಾಡುತ್ತಾರೆ. ಉಪಾಹಾರ ಗೃಹಗಳಲ್ಲಿ ಇಲ್ಲಿ ಮಾಣಿಗಳಿಲ್ಲ. ಬೆಂಗಳೂರಿನ ಮಾತಿನಲ್ಲಿ ಹೇಳುವುದಾದರೆ ಅಮ್ಮಣ್ಣಿಗಳಿರುತ್ತಾರೆ. ಯಾವುದಾದರೂ ಒಂದು ದೊಡ್ಡ ಅಂಗಡಿಗೆ ಹೋದರೆ ಅಲ್ಲಿಯ ಟೈಪಿಸ್ಟ್, ಕಾರಕೂನ ಒಬ್ಬ ಹೆಣ್ಣು ಮಗಳು. ಸಿನಿಮಾ ಗೃಹದಲ್ಲಿ ನಿಮ್ಮ ಜಾಗವನ್ನು ಹುಡುಕಿಕೊಡುವವರು ಹೆಣ್ಣು. ನಮ್ಮ ಕಾಲೇಜಿನಲ್ಲಿ ಸಹ ವಿದ್ಯಾರ್ಥಿನಿಯರ ಅನುಕೂಲಕ್ಕಾಗಿ ಸಿಪಾಯಿಣಿಯರನ್ನು ಇಟ್ಟಿದ್ದಾರೆ.
ಹೆಣ್ಣು ಮಕ್ಕಳನ್ನು ಅತ್ಯಾದರದಿಂದ ನಡೆಸಿಕೊಳ್ಳುವ ಸಂಸ್ಕೃತಿಯ ಶಿಖರವನ್ನು ಇಂಗ್ಲೆಂಡಿನಲ್ಲಿಯೇ ಕಾಣಬೇಕೆಂದು ಆಂಗ್ಲರ ಅಭಿಮತ. ಇದೀಗ ಹೆಣ್ಣನ್ನು ಸತ್ಕರಿಸುವ ರೀತಿ ಇದು. ಇಲ್ಲಿಯ ಇಂಡಿಯಾ ಆಫೀಸು ನೋಡುವ ಹಾಗಿದೆ. ವಾಚನಾಲಯದಲ್ಲಿ ಅನೇಕ ಮಹತ್ವದ ಪುಸ್ತಕಗಳಿವೆ. ಕರ್ನಾಟಕದ ವಿಷಯವಾಗಿ ಎಷ್ಟೋ ಹೊಸ ಮಾತುಗಳು ಇಲ್ಲಿ ಗೊತ್ತಾಗಬಹುದೆಂದು ಕಾಣುತ್ತದೆ. ಇಲ್ಲಿಯ ವಸ್ತು ಸಂಗ್ರಹಾಲಯದಲ್ಲಿ ಹಿಂದೂಸ್ತಾನದ ಲಲಿತ ಕಲೆಯ ಹಾಗೂ ಇನ್ನುಳಿದ ಮಾರ್ಗಗಳ ಮಾದರಿಗಳು ನೋಡಲು ದೊರೆಯುತ್ತವೆ. ಎಲ್ಲ ಮುಖ್ಯವಾದ ಇಂಗ್ಲಿಷ್ ವರ್ತಮಾನ ಪತ್ರಿಕೆಗಳು ಬರುತ್ತವೆ, ಹಿಂದೂಸ್ತಾನದಲ್ಲಿ ಪ್ರಕಟವಾಗುವಂಥವು. ಈ ಕಚೇರಿಯಿಂದ ಚೇರಿಂಗ್ ಕ್ರಾಸ್ ಎಂಬ ಓಣಿಯಲ್ಲಿ ಆಂಗ್ಲರ ಸಾಮ್ರಾಜ್ಯ ವೈಭವವು ಕಂಡುಬರುವುದು. ಇಂಡಿಯಾ ಆಫೀಸಿನ ಹತ್ತಿರ ಆಫ್ರಿಕನ್ ಕಚೇರಿ, ಇನ್ನೊಂದು ವಸಾಹತಿನ ಕಚೇರಿ, 108 ಬ್ಯಾಂಕ್ಗಳು, ದೊಡ್ಡ ಕಂಪನಿಗಳ ಕಚೇರಿಗಳು ಎಲ್ಲವೂ ದಂಗುಬಡಿಸುವಂತೆ ನೆರವೇರಿವೆ. ಒಂದೊಂದು ದೇಶದ ಮೇಲಿನ ಪ್ರಭುತ್ವ ಇಲ್ಲಿಯ ಒಂದೊಂದು ಕಚೇರಿಯಿಂದ ನಡೆಯುತ್ತಿದೆ. ಈ ದೊಡ್ಡ ಬೀದಿಯು ಸಾಮ್ರಾಜ್ಯದ ಬೀದಿ. ನಗರದ ಪ್ರತಿಯೊಂದು ಕೂಟಕ್ಕೆ ಒಂದು ಹೆಸರೇನಾದರೂ ಇದ್ದೇ ಇರುತ್ತದೆ. ಟ್ರಫಾಲ್ಗಾರ್ ಸ್ಕ್ವೇರ್ ಎಂಬಲ್ಲಿ ನೆಲ್ಸನ್ನ ಮೂರ್ತಿ ಇದೆ. ಈ ಶಿಲಾಮೂರ್ತಿಯ ಕೆಳಬದಿಗೆ ಅವನ ಜೀವನದಲ್ಲಿಯ ಮಹತ್ವದ ಸನ್ನಿವೇಶಗಳನ್ನು ಕಲ್ಲಿನಲ್ಲಿ ಅರಳಿಸಿದ್ದಾರೆ. ಇಲ್ಲಿಂದ ತುಸು ದೂರಕ್ಕೆ ವೆಲ್ಲಿಂಗ್ಟನ್ನ ಶಿಲಾಪ್ರತಿಮೆ. ಬೀದಿ ಬೀದಿಗೆ ಮೂಲೆ ಮೂಲೆಗೆ ಇತಿಹಾಸ ಪ್ರಸಿದ್ಧ ಪುರುಷರು, ತಮ್ಮ ದೇಶಕ್ಕಾಗಿ ಜೀವನವನ್ನು ಲೆಕ್ಕಿಸದೆ ದುಡಿದವರು ನಿಂತು ಕೈ ಎತ್ತಿ ನಿಮ್ಮ ದೇಶದ ಗೌರವವನ್ನು ಕಾಯಿರಿ, ಇದು ದೊಡ್ಡದಾದ ರಾಷ್ಟ್ರ ಎಂದು ಹೇಳುತ್ತಿರುವಂತೆ ತೋರುತ್ತದೆ. ಹೆಜ್ಜೆ ಹೆಜ್ಜೆಗೆ ಇತಿಹಾಸದ ಅಡಿಗಲ್ಲುಗಳು ದೊರೆಯುತ್ತವೆ. ಬೀದಿಯಲ್ಲಿ ಲಕ್ಷಾನು ಲಕ್ಷ ಜನರು ತಿರುಗಾಡುತ್ತಾರೆ, ಅವಸರದಿಂದ ಓಡುತ್ತಾರೆ. ಟೈಮ್ 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 ಈಸ್ ಮನಿ. ಹೊತ್ತು ಹೊತ್ತು ಹೊತ್ತೇ ಹಣ. ಇದು ಅಕ್ಷರಶಃ ವಿಲಾಯತಿಯಲ್ಲಿ ನಿಜವಾಗಿದೆ. ಇಲ್ಲಿಯ ಹೆಣ್ಣು ಮಕ್ಕಳ ಟೊಪ್ಪಿಗೆಯನ್ನು ಕುತೂಹಲದಿಂದ ನೋಡಿದೆ. ಒಂದು ಟೊಪ್ಪಿಗೆಯಂತೆ ಒಂದು ಟೊಪ್ಪಿಗೆಯಂತೆ ಇನ್ನೊಂದಿರುವುದಿಲ್ಲ. ಸಿಕ್ಕಿಸಿದ ಪುಚ್ಛವಾದರೂ ಕನಿಷ್ಠ ಪಕ್ಷಕ್ಕೆ ಬೇರೆಯಾಗಿರುತ್ತದೆ. ಕೋಟ್ಯವಧಿ ಟೊಪ್ಪಿಗೆಗಳನ್ನು ಬೇಕಾದರೆ ಪರೀಕ್ಷಿಸಿ ಇದನ್ನು ಮನಗಾಣಬಹುದು. ಮನುಷ್ಯನಂತೆ ಟೊಪ್ಪಿಗೆ ಇಲ್ಲವೇ? ಒಬ್ಬ ಮನುಷ್ಯನಂತೆ ಇನ್ನೊಬ್ಬಳಿಲ್ಲ. ವೆಸ್ಟ್ ಮಿನಿಸ್ಟರ್ ರವೇ ಎಂಬ ಪ್ರಾರ್ಥನಾ ಮಂದಿರ ಕನಿಷ್ಠ 1000 ವರ್ಷದಷ್ಟು ಪುರಾತನವಾದ ಮಂದಿರ. ಕೆಲವೊಂದು ಭಾಗಗಳ ದುರಸ್ತಿಯನ್ನು ಬಿಟ್ಟರೆ ಇಂದಿಗೂ ಅಚ್ಚಳಿಯದೆ ಉಳಿದಿದೆ. ಇಲ್ಲಿ ಸಂತ ಸಾರ್ವಭೌಮರು ಮಲಗಿರುವರು, ಕವಿಪುಂಗವರು ಹೊರಗಿರುವರು. ಸತ್ತವರ ಸ್ಮಾರಕವೆಂದು ಇದಕ್ಕಿಂತ ಘನತರವಾದ ಮಂದಿರವು ಜಗತ್ತಿನಲ್ಲಿ ಇನ್ನೆಲ್ಲಿಯೂ ಇರಲಾರದು. ಮಕ್ಕಳೇ, ಇವತ್ತಿಗೆ ಈ ಒಂದು ಭಾಗ ಇಷ್ಟಿರಲಿ. ಮುಂದಿನ ಭಾಗವನ್ನ ಮುಂದಿನ ತರಗತಿಯಲ್ಲಿ ನಾವು ಅಭ್ಯಾಸ ಮಾಡೋಣ ಮಕ್ಕಳೇ. ಆಯ್ತಾ ಮಕ್ಕಳೇ? ಈ ಪಾಠಭಾಗದಲ್ಲಿ ಲೇಖಕರು ಹೇಳ್ತಾರೆ, ಇಲ್ಲಿ ಲಂಡನ್ ಪಟ್ಟಣವೆಂದರೆ ಒಂದು ಸ್ವತಂತ್ರ ಜಗತ್ತು, ಅಂದ್ರೆ ವಿದೇಶ ಮಕ್ಕಳು ಅಲ್ವಾ. ಲಂಡನ್ ನಗರ ಅತ್ಯಂತ ಐಷಾರಾಮಿ ಸಂಪದ್ಭರಿತವಾಗಿರ್ತಕ್ಕಂಥ ಒಂದು ನಗರ ಅಲ್ವಾ. ಅಲ್ಲಿ ರಸ್ತೆಗಳಲ್ಲಿ ವ್ಯಾಪಾರವು ತುಂಬಿ ಟ್ರಾಮ್ ಬಸ್ಸುಗಳಿಗೆ ಸಕಾಲಕ್ಕೆ ಹೋಗುವುದಾಗುವುದಿಲ್ಲ. ಅಂಡ್ ಟ್ರಾಮ್ ಬಸ್ ಸಿಟಿ ಬಸ್ ಮಕ್ಕಳು ಅಲ್ವಾ. ಈಗ ನಾವು ಬೆಂಗಳೂರು ಹೋಗ್ತೀವಿ, ಬೇಡ ನಮ್ಮ ಪಕ್ಕದ ಒಂದು ತಾಲೂಕು ಅಲ್ವಾ, ನಮ್ಮ ಪಕ್ಕದ ಊರು ಯಾವ್ದು ದಾವಣಗೆರೆ ಸಿಟಿ ಬಸ್ಗಳು, ಅವು ನೋಡಿದ್ರೆ ಜನಜಗಳು ಯಾವಾಗಲೂ ಜನ ತುಂಬಿರ್ತಾರೆ. ಸರಾಗವಾಗಿ ಬಸ್ಗಳು ಹೋಗೋದಕ್ಕೆ ಜಾಗ ಆಗೋದಿಲ್ಲ, ಅಷ್ಟು ಜನಸಂದಣಿ ಎಲ್ಲಾ ರಸ್ತೆಗಳಲ್ಲೂ ಸಹ ತುಂಬಿರುತ್ತೆ ಅಲ್ವಾ. ಬಹಳ ಹೊತ್ತು ನಡುವೆ ನಿಲ್ಲಬೇಕಾಗುತ್ತೆ, ಬಹಳ ಹೊತ್ತು ನಡುವೆ ನಿಲ್ಲಬೇಕಾಗುತ್ತೆ ಮಕ್ಕಳು. ಈಗ ನಾವು ಬೆಂಗಳೂರು ಹೋದ್ರೆ ಸಾಕು ಮಕ್ಕಳು ಅಲ್ವಾ, ಎಷ್ಟು ಟ್ರಾಫಿಕ್ ಜಾಮ್ ಅಂದ್ರೆ ಎಲ್ಲಾ ಕಡೆ ಸಹ ಟ್ರಾಫಿಕ್ ಜಾಮ್ ಅಲ್ವಾ. ಯಾಕೆ ಅಷ್ಟೊಂದು ಜನಸಂದಣಿ, ಜನದಟ್ಟಣೆ, ಬೇರೆ ಬೇರೆ ಪರ ಊರುಗಳಿಂದ ಬರ್ತಕ್ಕಂಥ ಜನ, ಪ್ರವಾಸಿಗರು ಅಲ್ವಾ, ವಿವಿಧ ಉದ್ಯೋಗವನ್ನು ಅರಿಸಿಕೊಂಡು ಓಡಾಡ್ತಕ್ಕಂಥ ಉದ್ಯೋಗಿಗಳು, ಕೂಲಿ ಕಾರ್ಮಿಕರು ಎಲ್ಲರೂ ಸಹ ಓಡಾಡೋದ್ರಿಂದಾಗಿ ಜನದಟ್ಟಣೆ ಜಾಸ್ತಿ. ಅಂತಹ ಜನದಟ್ಟಣೆ ಜಾಸ್ತಿ ಇರುವಂತಹ ಸ್ಥಳದಲ್ಲಿ ಬಸ್ಗಳು ಹೋಗೋದಕ್ಕಾಗುತ್ತಾ ಅಲ್ವಾ.
ಅಲ್ವಾ? ಅದರಿಂದಾಗಿ ತಡ್ಕೊಂಡಲ್ಲಿ ಹೋಗ್ಬೇಕಾಗ್ತದೆ. ಜೊತೆಗೆ ಇದನ್ನು ತಪ್ಪಿಸೋದಕ್ಕೋಸ್ಕರ ಲಂಡನ್ ನಗರದ ಸರ್ಕಾರ ಏನ್ ಮಾಡಿದೆ, ಭೂಗರ್ಭದಲ್ಲಿ ಗಾಡಿಯನ್ನು ಒಯ್ದಿದ್ದಾರೆ. ಭೂಗರ್ಭ ಅಂದ್ರೆ ಅಂಡರ್ ಗ್ರೌಂಡ್ ಅಲ್ವಾ? ಅಂಡರ್ ಗ್ರೌಂಡ್ ಅಲ್ಲಿ ಭೂಮಿಯನ್ನ ಕೊರೆದು ಬಿಟ್ಟು ಅಲ್ಲಿ ವಾಹನಗಳು ಸಂಚರಿಸುವಂತೆ ಮಾಡಿದ್ದಾರೆ ಅಲ್ವಾ ಮಕ್ಕಳೇ? ಹಳಿ ಎಲೆಕ್ಟ್ರಿಕ್ ಗಾಡಿ ನಿರ್ಮಲೆ ಎಲ್ಲ ಮಾಡಿ ಅಲ್ಲಿ ಹೇಳಿದ್ದೇನೆ, ಭೂಗರ್ಭ ಭೂಮಿಯನ್ನ ಕೊರೆದು ಬಿಟ್ಟು ಹಳಿಯನ್ನ ಮಾಡಿದ್ದಾರೆ, ರೈಲ್ವೆ ಹಳಿಯನ್ನ ಮಾಡಿದ್ದಾರೆ. ಎಲೆಕ್ಟ್ರಿಕ್ ಗಾಡಿ ಅಂದ್ರೆ ಎಲೆಕ್ಟ್ರಿಕ್ ರೈಲು ಗಾಡಿ ಹೋಗೋದಕ್ಕೆ ಭೂಮಿಯ ಒಳಗಡೆ ಓಡಬೇಕು, ಅದನ್ನ ವ್ಯವಸ್ಥೆ ಮಾಡಿದ್ದಾರೆ. ನಿಲ್ಮನೆ ಅಂದ್ರೆ ರೈಲು ಬರಲು ಕಾಯುವಂತಹ ಒಂದು ಸ್ಥಳ ನಿಲ್ಮನೆ ಅಲ್ವಾ? ಆ ಒಂದು ಪ್ರವಾಸಿಗರ ಅಥವಾ ಪ್ರಯಾಣಿಕರ ತಂಗುದಾಣ, ಅದನ್ನು ಸಹ ಭೂಗರ್ಭದಲ್ಲಿಯೇ ಮಾಡಿದ್ದಾರೆ ಮಕ್ಕಳೇ. ಹಾಗೆಯೇ ಒಮ್ಮೊಮ್ಮೆ ನೆಲದ ಕೆಳಗೆ ಸುಮಾರು 50 ಫೂಟ್ ಹೋಗಿರ್ತವೆ. ಹೇಗೆ? ಕೆಳಗಡೆ ನೆಲದ ಕೆಳಗಡೆ ಸುಮಾರು 50 ಅಡಿಗಳ ಆಳದಲ್ಲಿ ಆ ರೈಲ್ವೆ ನಿಲ್ದಾಣವನ್ನು ಮಾಡಿದ್ದಾರೆ ಮಕ್ಕಳು. ಯಾಕೆ? ಜನದಟ್ಟಣೆ ಜಾಸ್ತಿ, ಅಷ್ಟೊಂದು ಜನದಟ್ಟಣೆಯಿಂದ ವಾಹನಗಳನ್ನ ಸರಾಗವಾಗಿ ಹೋಗ್ಬೇಕು, ಓಡಿಸ್ಬೇಕು, ಜೊತೆಗೆ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಇಂಗ್ಲೆಂಡಿನ ಸರ್ಕಾರ ಆ ರೀತಿಯ ವ್ಯವಸ್ಥೆಯನ್ನ ಮಾಡಿದೆ. ಸುಮಾರು 50 ಅಡಿಗಳ ಆಳದಲ್ಲಿ ಗಾಡಿಗಳನ್ನ ಎಳೆದಿದ್ದಾರೆ, ಒಯ್ದಿದ್ದಾರೆ ಅಂತ ಹೇಳ್ತಾರೆ. ಜೊತೆಗೆ ಅಷ್ಟು ಅಡಿಗಳ ಆಳದಲ್ಲಿ ಆ ಒಂದು ವ್ಯವಸ್ಥೆಯನ್ನ ಮಾಡಿದ್ರು ಸಹ ಗಾಳಿ ಸರಾಗವಾಗಿ ಹೋಗಲಿಕ್ಕೆ ಬರಲಿಕ್ಕೆ ವ್ಯವಸ್ಥೆಯನ್ನೂ ಸಹ ಮಾಡಿದ್ದಾರೆ. ಅವರು ನಿಮಿಷ ಒಂದರಂತೆ ಅಲ್ಲಿಂದ ರೈಲು ಗಾಡಿಗಳು ಏನ್ ಮಾಡ್ತಾರೆ, ಹೊರಗಡೆ ಹಾಯಿ ಬರ್ತಾ ಇರ್ತವೆ. ವಿಚಿತ್ರವಾಗಿರ್ತಕ್ಕಂಥ ಸೃಷ್ಟಿ ಅಲ್ವಾ? ಇಷ್ಟು ಕೆಳಗೆ ಹಗಲೆಲ್ಲ ಹತ್ತಿ ಇಳಿಯೋದು ಹೇಗೆ? ಇಷ್ಟೊಂದು ಕೆಳಗೆ ಸುಮಾರು 50 ಅಡಿ ಕೆಳಗಡೆ ಪದೇ ಹತ್ತಿ ಇಳಿಯೋಕ್ಕಾಗುತ್ತಾ? ಇಲ್ಲ. ಅದಕ್ಕೆ ಏನ್ ಮಾಡಿದ್ದಾರೆ? ಎಸ್ಕಲೇಟರ್ಸ್ ಮಾಡಿದ್ದಾರೆ, ವ್ಯವಸ್ಥೆ ಮಾಡಿದ್ದಾರೆ. ಎಸ್ಕಲೇಟರ್ಸ್ ಅಂದ್ರೆ ಮಕ್ಕಳೇ ವಿದ್ಯುತ್ ಚಾಲಿತ ಮೆಟ್ಟಿಲುಗಳು ಅಲ್ವಾ? ವಿದ್ಯುತ್ ಚಾಲಿತ ಮೆಟ್ಟಿಲುಗಳನ್ನ ಅವರು ಮಾಡಿದ್ದಾರೆ. ಎಲ್ಲಿ? ಲಂಡನ್. ಎಸ್ಕಲೇಟರ್ಸ್ ಅಂತ ಕರಿತೀವಿ ಮಕ್ಕಳಿಗೆ, ವಿದ್ಯುತ್ ಚಾಲಿತ ಮೆಟ್ಟಿಲುಗಳು. ನಾವು ಸುಮ್ಮನೆ ಹೋಗಿ ನಿಂತ್ಕೊಂಡ್ಬಿಟ್ಟಲ್ಲ ಆಗುತ್ತೆ, ಅವೇ ಮೇಲಕ್ಕೆ ಕರ್ಕೊಂಡು ಹೋಗ್ತವೆ ಅಲ್ವಾ? ಅವು ವಿದ್ಯುತ್ ಚಾಲಿತ ಮೆಟ್ಟಿಲುಗಳು. ಮಕ್ಕಳೇ, ನಿಮಗೊಂದು ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮಾಡ್ಬೋದು, ಸರ್ ಇವೆಲ್ಲ ನಾವು ನೋಡಿದೀವಲ್ಲ, ನಾವು ಅಲ್ಲಿ ನಮ್ಮ ಸುತ್ತಮುತ್ತಲಿನ ತಾಲೂಕು ಪ್ರದೇಶಗಳಲ್ಲಿ ನೋಡಿದೀವಿ, ಜಿಲ್ಲಾ ಕೇಂದ್ರದಲ್ಲಿ ನೋಡಿದೀವಿ, ಬೆಂಗಳೂರಲ್ಲಿ ನೋಡಿದೀವಿ, ಮೈಸೂರಲ್ಲಿ ನೋಡಿದೀವಿ ಅಲ್ವಾ? ದಾವಣಗೆರೆಯಲ್ಲಿ ನೋಡಿದೀವಿ, ಶಿವಮೊಗ್ಗದಲ್ಲಿ ನೋಡಿದೀವಿ. ಇದರಲ್ಲಿ ಏನ್ ಸರ್ ವಿಶೇಷ? ಇಷ್ಟೊಂದು ವೈಭವ ವರ್ಣನೆ ಮಾಡ್ತಿರಲ್ಲ ಲೇಖಕರು ಅಂತ ನಿಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಮಾಡ್ಬೋದು ಮಕ್ಕಳೇ ಅಲ್ವಾ? ಆದ್ರೆ ಮಕ್ಕಳೇ, ಈ ಎಲ್ಲಾ ತಂತ್ರಜ್ಞಾನಗಳು ನಮಗೆ ಬಂದಿರತಕ್ಕದ್ದು ತೀರಾ ಇತ್ತೀಚೆಗೆ. ಆದರೆ 1936ನೇ ಇಸವಿ ಅಂದ್ರೆ ನಮಗಿನ್ನು ಭಾರತಕ್ಕೆ ಸ್ವಾತಂತ್ರ್ಯವೇ ಬಂದಿರಲಿಲ್ಲ. ಸ್ವಾತಂತ್ರ್ಯವೇ ಬರದೇ ಇರತಕ್ಕಂಥ ಆ ಸಂದರ್ಭದಲ್ಲೇ ಇಂಗ್ಲೆಂಡಿನಲ್ಲಿ ಇಷ್ಟೆಲ್ಲಾ ತಂತ್ರಜ್ಞಾನ ಮುಂದುವರೆದಿತ್ತು, ಇಷ್ಟೆಲ್ಲಾ ಅನುಕೂಲತೆಗಳು ಇದ್ವು. ಆಗ ಅವರಿಗೆ ಲೇಖಕರು ನೋಡಿದ್ರಲ್ಲ, ಅವರಿಗೆ ಅಂತಹ ಪರಮಾಶ್ಚರ್ಯ ಆಗಿದೆ, ಅಷ್ಟೊಂದು ಅದ್ಭುತವಾಗಿದೆ ಅಲ್ವಾ? ಹಾಗಾಗಿ ಆ ತಮಗೆ ಆದಂತಹ ಒಂದು ಆಶ್ಚರ್ಯವನ್ನ, ಆ ಒಂದು ಸೊಬಗನ್ನ ಇಲ್ಲಿ ವರ್ಣನೆ ಮಾಡ್ತಾರೆ ಕವಿಗಳು, ಲೇಖಕರು ಅಲ್ವಾ ಮಕ್ಕಳೇ? ಹಾಗೆ ಎಸ್ಕಲೇಟರ್ಸ್ ವಿದ್ಯುತ್ ಚಾಲಿತ ಮೆಟ್ಟಿಲುಗಳ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಅವ್ರು ಸುಮ್ಮನೆ ಒಂದೇ ಸಮಯಕ್ಕೆ ತಿರುಗ್ತಾ ಇರ್ತಾರೆ, ಪ್ರಯಾಣಿಕರು ಬಂದಂತವ್ರು ಹತ್ಕೊಂಡು ಹೋಗ್ತಾ ಇರ್ತಾರೆ, ಮೇಲಿಂದ ಇಳ್ಕೊಂಡು ಬರ್ತಾ ಇರ್ತಾರೆ ಅಲ್ವಾ? ಹಾಗೆ ಪೇಟೆಯಲ್ಲಿ ತಿರುಗಾಡಿದ್ದಾರೆ. ಅಂದ್ರೆ ಆ ಒಂದು ಲಂಡನ್ ನಗರದ ಪೇಟೆಗಳಲ್ಲಿ ತಿರುಗಾಡಿದರೆ ಅಲ್ಲಿ ಒಂದು ಅಂಗಡಿ ನೋಡ್ತಕ್ಕಂತ ಆಗಿದೆ, ಸ್ಟೇಷನರಿ ಅಂಗಡಿ. ವೂಲ್ವರ್ತ್ ಅದರ ಅಂಗಡಿ ಹೆಸರೇನು? ವೂಲ್ವರ್ತ್ ಅಂತಕ್ಕಂಥ ಸ್ಟೇಷನರಿ ಅಂಗಡಿ ನೋಡ್ತಕ್ಕಂತ ಆಗಿದೆ. ನೋಡೋ ಅಂಗಡಿ ಆದ್ರೆ ಅಷ್ಟು ಚೆನ್ನಾಗಿದೆ. ಯಾಕೆ? ಎಲ್ಲಾ ತರದ ಸಾಮಾನುಗಳು ಸಿಗ್ತವಲ್ಲಿ. ಇಲ್ಲಿ ವೂಲ್ವರ್ತ್ ಅಂತಕ್ಕಂಥ ಸ್ಟೇಷನರಿ ಅಂಗಡಿಯಲ್ಲಿ ಎಲ್ಲಾ ರೀತಿಯ ಸಾಮಾನುಗಳು ಸಹ ಸಿಗ್ತವೆ. ಅಲ್ಲಿ 1 ಪೆನ್ನಿಯಿಂದ 6 ಪೆನ್ನಿಯವರೆಗೆ. ಪೆನ್ನಿ ಅಂದ್ರೆ ಇಂಗ್ಲೆಂಡಿನ ಒಂದು ನಾಣ್ಯ ಅಲ್ವಾ? ನಮ್ಮಲ್ಲಿ ನಾಣ್ಯಗಳಿದೆ ಅಲ್ವಾ? 1 ರೂಪಾಯಿ, 2 ರೂಪಾಯಿ, 5 ರೂಪಾಯಿ ಈ ರೀತಿ ನಾಣ್ಯಗಳಿದೆ. ಹಾಗೆ ಅಲ್ಲೂ ಸಹ ನಾಣ್ಯಗಳನ್ನ ಪೆನ್ನಿ ಅಂತ ಕರೀತಾರೆ. ಆ 1 ಪೆನ್ನಿಯಿಂದ 6 ಪೆನ್ನಿಯವರೆಗೆ ಅಲ್ಲಿ ಅನೇಕ ರೀತಿಯ ಸಾಮಾನುಗಳು ಸಿಗ್ತವೆ. ಆ ಅಂಗಡಿಯಲ್ಲಿ ವಿವಿಧ ವಿಭಾಗಗಳನ್ನ ನಿರ್ಮಿಸಿದ ಬುದ್ಧಿಯ ಚಮತ್ಕಾರ ನೋಡ್ತಕ್ಕಂಥದ್ದು. ಅಂದ್ರೆ ಅಲ್ಲಿ ವಿವಿಧ ವಿಭಾಗಗಳಿದೆ ಅಲ್ಲಿ. ಈಗ ಅದರ ಒಂದು
ಒಂದು ಶಾಪಿಂಗ್ ಕಾಂಪ್ಲೆಕ್ಸ್ ಹೋದ್ರೆ ಬಟ್ಟೆಗೆ ಒಂದು ವಿಭಾಗ ಇರುತ್ತೆ, ಸ್ಟೇಷನರಿ ಐಟಮ್ಸ್ಗೆ ಒಂದು ವಿಭಾಗ ಮಾಡಿರ್ತಾರೆ ಅಲ್ವಾ, ಮಕ್ಕಳ ವಸ್ತುಗಳಿಗೆ ಒಂದು ವಿಭಾಗ ಮಾಡಿರ್ತಾರೆ, ಆಟಕೆಗಳಿಗೆ ಆಟದ ಸಾಮಾನು ತರೋದಕ್ಕೆ ಒಂದು ವಿಭಾಗ ಮಾಡಿರ್ತಾರೆ ಅಲ್ವಾ. ಈ ರೀತಿ ಒಂದೊಂದು ಪಾರ್ಟಿಷನ್ ಅಥವಾ ಒಂದೊಂದು ವಿಭಾಗ ಹೇಗೆ ಇರುತ್ತೋ ಹಾಗೆಯೇ ಅವರು ಸಹ ವಿಭಾಗಗಳನ್ನ ಮಾಡಿದ್ದಾರೆ. ಅಲ್ಲಿ ಯಾವ ಎಲ್ಲ ವಸ್ತುಗಳು ಸಿಗ್ತಾವಪ್ಪ ಅಲ್ಲಿ ಹೇಳ್ತಾರೆ ನೋಡಿ. ಅಲ್ಲಿ ಸಿಗ್ತಕ್ಕಂಥ ವಸ್ತುಗಳು ಯಾವುವು? ಉದಾಹರಣೆಗೆ ಬೂಟು, ಶೂ ಸಿಗ್ತವೆ, ಬೂಟ್ ಸಿಗ್ತವೆ, ಕಾಲ್ಚೀಲ ಸಿಗುತ್ತೆ, ಚಡ್ಡಿಗಳು ಸಿಗ್ತವೆ, ಸಾಬೂನು, ಔಷಧ, ಪುಸ್ತಕಗಳು ಸಿಗ್ತವೆ, ಅಡುಗೆ ಸಾಮಾನುಗಳು, ಅಡುಗೆ ಪಾತ್ರೆಗಳು ಸಿಗ್ತವೆ, ಎಲೆಕ್ಟ್ರಿಕ್ ಸಾಮಾನುಗಳು ಸಿಗ್ತವೆ, ಎಲೆಕ್ಟ್ರಿಕ್ ದೀಪದ ಸಾಮಾನುಗಳು ಸಿಗ್ತವೆ, ಫೋಟೋಗಳು ಸಿಗ್ತದೆ, ಅಡವಿ ಔಷಧಿ ಸಿಗುತ್ತೆ, ಯುದ್ಧದ ಸಾಮಗ್ರಿಗಳು ಸಿಗ್ತವೆ. ಹೀಗೆ ಎಲ್ಲಾ ರೀತಿಯ ಉಪಕರಣಗಳು, ಪರಿಕರಗಳೂ ಸಹ ಓದುವರ್ ಅಂತಕ್ಕಂಥ ಸ್ಟೇಷನರಿ ಅಂಗಡಿಯಲ್ಲಿ ಸಿಗ್ತವೆ ಮಕ್ಕಳು. ಹಾಗೆ ಮತ್ತೊಂದು ಕಡೆ ಬರ್ತಾರೆ, ಸ್ಟ್ರಾಂಡ್ ಅಂತಕ್ಕಂಥ ಒಂದು ಭಾಗಕ್ಕೆ ಬರ್ತಾರೆ. ಆ ಸ್ಟ್ರಾಂಡ್ ದಲ್ಲಿಯ ಸ್ಯಾವ್ಯೋಯ್ ಸಿಂಪಿಗಳು, ಅವ್ರ ಹೆಸರೇನು? ಸ್ಯಾವ್ಯೋಯ್ ಅಂತಕ್ಕಂಥ ದರ್ಜೆಯವರು, ಬಟ್ಟೆ ಹೊಲಿಯುವವರು. ಆ ಸಿಂಪಿಗಳು ಇಲ್ಲಿ ಬಹಳ ಪ್ರಸಿದ್ಧಿಯನ್ನು ಪಡ್ಕೊಂಡಿದ್ದಾರೆ. ಯಾಕೆ ಸ್ಯಾವ್ಯೋಯ್ ಅಂತಕ್ಕಂಥ ಸಿಂಪಿಗಳು ಪ್ರಸಿದ್ಧಿಯನ್ನು ಪಡ್ಕೊಂಡಿದ್ದಾರೆ ಅಂದ್ರೆ, ಆ ಲಂಡನ್ ನಗರದಲ್ಲಿ ಸಾಮಾನ್ಯವಾಗಿರ್ತಕ್ಕಂಥ ಒಂದು ಸಾದಾ ಸೂಟ್ ಅನ್ನ ಹೊಲಿಯೋದಕ್ಕೆ 100 ರೂಪಾಯಿ ಬೇಕು, ಅದು 100 ಶಿಲಿಂಗ್ಗಳು ಬೇಕು. ಶಿಲಿಂಗ್ ಅಂದ್ರೆ ಇಂಗ್ಲೆಂಡಿನ ಒಂದು ಬೆಳ್ಳಿಯ ನಾಣ್ಯ. ಅಂತಹ 100 ಶಿಲಿಂಗ್ಗಳು ಬೇಕು. ಏನಕ್ಕೆ? ಒಂದು ಸಾಮಾನ್ಯ ಸೂಟ್ ಅನ್ನ ಹೊಲಿಯೋದಕ್ಕೆ. ಯಾಕೆ ಸೂಟು ಅಂತ ಕೇಳ್ಬೋದು. ಅಲ್ಲಿಯ ಒಂದು ಪದ್ಧತಿ, ಅಲ್ಲಿಯ ಜನರ ಒಂದು ವೇಷಭೂಷಣ, ಇಂಗ್ಲೆಂಡಿನ ಜನರ ವೇಷಭೂಷಣ ಆ ಸೂಟ್ ಆಗ್ತಕ್ಕಂಥದ್ದು ಒಂದು ವೇಷಭೂಷಣ ಅಲ್ವಾ. ಅದರಿಂದಾಗಿ ಒಂದು ಸಾಮಾನ್ಯವಾಗಿರ್ತಕ್ಕಂಥ ಒಂದು ಸೂಟ್ ಅನ್ನ ಹೊಲಿಯೋದಕ್ಕೆ 100 ಶಿಲಿಂಗ್ಗಳು ಬೇಕು. ಆದ್ರೆ ಜನಗಳು ಎಲ್ಲರೂ ಸಹ ಶ್ರೀಮಂತರೇ ಇರೋದಿಲ್ಲ ಅಲ್ವಾ, ಬಡವರು ಸಹ ಇರ್ತಾರೆ. ಅದರಿಂದ ಅಲ್ಲಿ ಈ ಸ್ಯಾವ್ಯೋಯ್ ಶಿಲ್ಪಿಗಳು ಒಂದು ಸಂಸ್ಥೆಯನ್ನ ಮಾಡ್ಕೊಂಡಿದ್ದಾರೆ. 50 ಶಿಲಿಂಗ್ ಟೈಲರ್ಸ್ ಅಂತಕ್ಕಂಥ ಒಂದು ಹೆಸರಿನಲ್ಲಿ ಒಂದು ಸಂಸ್ಥೆಯನ್ನ ಮಾಡಿಕೊಂಡು 50 ಶಿಲಿಂಗ್ಗಳಿಗೆ ಒಂದು ಸೂಟ್ ಅನ್ನ ಹೊಲಿದು ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾರೆ. ಆ ಸಂಸ್ಥೆಯ ಶಾಖೆಗಳು ಅಂದ್ರೆ ವಿವಿಧ ಬ್ರಾಂಚ್ಗಳು ಬೇರೆ ಎಲ್ಲಾ ಕಡೆನೂ ಸಹ ಇದ್ದಾವೆ. ಇಂಗ್ಲೆಂಡ್ ನಗರದ ಎಲ್ಲಾ ಕಡೆನೂ ಸಹ ಇಂತಹ ಸಂಸ್ಥೆಯ ಶಾಖೆಗಳು ಇದ್ದಾವೆ ಅಂತಕ್ಕಂಥ ವಿಚಾರವನ್ನ ಲೇಖಕರು ತಿಳಿಸಿಕೊಡ್ತಾರೆ. ಹಾಗೆಯೇ ಮುಂದುವರೆದ ಹೇಳ್ತಾರೆ ಅಂದ್ರೆ, ಲಂಡನ್ ನಗರದಲ್ಲಿ ಗಂಡಸರಿಗಿಂತ ಹೆಣ್ಣು ಮಕ್ಕಳೇ ಜಾಸ್ತಿ ಇದ್ದಾರೇನೋ ಅಂತ ಕಾಣ್ತದೆ. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ಎಲ್ಲಾ ಕಡೆ ಕೆಲಸ ಮಾಡ್ತಕ್ಕಂಥವ್ರು ಹೆಣ್ಣು ಮಕ್ಕಳೇ ಜಾಸ್ತಿ ಸಂಖ್ಯೆಯಲ್ಲಿ ಕಾಣಿಸ್ತಾರೆ. ಉಪಹಾರ ಗೃಹಗಳಲ್ಲಿ ಮಾಣಿಗಳಿಲ್ಲ. ಬೆಂಗಳೂರಿನ ಮಾತಿನಲ್ಲಿ ಹೇಳೋದಾದ್ರೆ ಅಮ್ಮಣಿಗಳಿದ್ದಾರೆ. ಅಂದ್ರೆ ಮಾಣಿ ಅಂದ್ರೆ ಸಪ್ಲೈಯರ್ ಅಲ್ವಾ. ಹೋಟ್ಲಿಗೆ ಹೋಗ್ತೀವಿ ನಾವು, ಹೋಟ್ಲಿಗೆ ಹೋದಾಗ ಏನ್ ಮಾಡೋದು? ಸಪ್ಲೈಯರ್. ಆ ಮಾಣಿ ಏನ್ ಮಾಡ್ತಾರೆ? ಬರ್ತಾನೆ, ನಮ್ಗೆ ಏನ್ ಬೇಕು ಪದಾರ್ಥವನ್ನ ನಾವು ಹೇಳ್ತೇನೆ, ಹೆಸರುಗಳನ್ನ ಹೇಳ್ತಾನೆ, ನಾವು ಯಾವ್ದೋ ಒಂದು ಆರ್ಡರ್ ಮಾಡ್ತೀವಿ, ಅದು ನಾವು ತಗೊಂಡು ಕೊಡ್ತಾನೆ. ಅದು ಸಪ್ಲೈಯರ್ ಕೆಲಸ. ಅಲ್ಲಿ ಲಂಡನ್ ನಗರದಲ್ಲಿ ಹೋಟೆಲ್ ನಲ್ಲಿ ಸಪ್ಲೈಯರ್ಗಳು ಸಹ ಯಾರಿದ್ದಾರೆ? ಹೆಣ್ಣು ಮಕ್ಕಳೇ ಇದ್ದಾರೆ. ಹಾಗೆಯೇ ಯಾವುದಾದ್ರೂ ಒಂದು ದೊಡ್ಡ ಅಂಗಡಿಗೆ ಹೋದ್ರೆ ಅಲ್ಲಿಯ ಟೈಪಿಸ್ಟ್ ಕಾರಕೂನ, ಅಲ್ಲಿಯ ಟೈಪ್ ಮಾಡ್ತಕ್ಕಂಥವನು, ಗುಮಾಸ್ತ, ಕಾರಕೂನ ಆಗಿರ್ಬೋದು, ಎಲ್ಲರೂ ಸಹ ಹೆಣ್ಮಕ್ಳು. ಸಿನಿಮಾ ಗೃಹದಲ್ಲಿ ಜಾಗವನ್ನ ಹುಡುಕಿ ಕೊಡ್ತಕ್ಕಂಥವ್ರು ಸಹ ಹೆಣ್ಣು. ಈ ನಾವು ನಮ್ಮ ಒಂದು ದೇಶದಲ್ಲಿ, ನಮ್ಮಲ್ಲಿ ನಾವು ಸಿನಿಮಾ ಹೋಗ್ತೀವಲ್ವಾ, ಒಂದು ಸಿನಿಮಾ ನೋಡೋದಕ್ಕೆ ಹೋದಂತ ಸಂದರ್ಭದಲ್ಲಿ ನಮ್ಮ ಸೀಟಿನ ನಂಬರ್ ನಾವೇ ಮಾಡ್ತೀವಿ, ಅಲ್ಲೋ ಕೂತ್ಕೊಳ್ತೀವಿ. ಇಲ್ಲೇ ಏನ್ ಮಾಡ್ತಾರೆ? ನಮ್ಮ ಜಾಗವನ್ನು ಹುಡುಕಿಕೊಳ್ಳೋದಕ್ಕೆ ಇಲ್ಲಿ ಅದೇ ಕೆಲಸಗಾರ್ತಾರೆ. ಆದ್ರೆ ಈ ಲಂಡನ್ ನಗರದಲ್ಲಿ ಸಿನಿಮಾ ಗೃಹದಲ್ಲಿರ್ತಕ್ಕಂಥ ಸೀಟನ್ನು ಹುಡುಕೊಡ್ತಕ್ಕಂಥವ್ರು ಸಹ ಯಾರು? ಹೆಣ್ಣು ಮಕ್ಕಳೇ ಆಗಿದ್ದಾರೆ ಮಕ್ಕಳೇ. ಹಾಗೆಯೇ ಅಲ್ಲಿ ನಮ್ಮ ಕಾಲೇಜಿನಲ್ಲಿ ಸಹ ವಿದ್ಯಾರ್ಥಿನಿಯರ ಅನುಕೂಲಕ್ಕಾಗಿ ಸಿಪಾಯಿಯರನ್ನು ಇಟ್ಟಿದ್ದಾರೆ. ಹೆಣ್ಣು ಮಕ್ಕಳನ್ನು ಅತ್ಯಾದರದಿಂದ ನಡೆಸಿಕೊಳ್ತಕ್ಕಂಥ ಸಂಸ್ಕೃತಿ ಆ ಇಂಗ್ಲೆಂಡ್ನಲ್ಲಿ ನೋಡಬಹುದು ಅಂತಕ್ಕಂಥ ವಿಚಾರವನ್ನ ನಾವು ಲೇಖಕರು ಹೇಳ್ತಾರೆ ಮಕ್ಕಳು. ಅಂದ್ರೆ ಇಂಗ್ಲೆಂಡ್ ಅಲ್ಲಿ ಕಾಲೇಜಿನಲ್ಲಿ ಸಿಪಾಯಿನಿಯರನ್ನು ಸಹ ಇಟ್ಟಿದ್ದಾರೆ. ಅಂದ್ರೆ ಕಾಲೇಜಿನಲ್ಲಿ ಪ್ಯೂನ್, ಜವಾನರನ್ನಾಗಿ ಹೆಣ್ಣು ಮಕ್ಕಳೇ ಅಲ್ಲಿ ನೇಮಕವಾಗಿದ್ದಾರೆ ಮಕ್ಕಳೇ. ಹೀಗೆ ಲಂಡನ್ ನಗರದಲ್ಲಿ ಪ್ರತಿಯೊಂದು ಹಂತದ ಕೆಲಸಗಳಲ್ಲೂ ಸಹ ಹೆಣ್ಣು ಮಕ್ಕಳೇ ಹೆಚ್ಚಾಗಿ ಭಾಗವಹಿಸುವುದನ್ನು ನಾವು ನೋಡ್ತೇವೆ.
ಇದೀಗ ಹೆಣ್ಣನ್ನು ಸತ್ಕರಿಸುವ ರೀತಿ ಆಂಗ್ಲರದ್ದು. ಈ ರೀತಿಯಾಗಿ ಹೆಣ್ಣು ಮಕ್ಕಳಿಗೆ ಅಲ್ಲಿ ಅಷ್ಟೊಂದು ಉದ್ಯೋಗಾವಕಾಶಗಳಿವೆ. ಅಂದ್ರೆ ಅಷ್ಟೊಂದು ಸತ್ಕಾರದಿಂದ ಅವರನ್ನ ಸಮಾನವಾಗಿ ಗೌರವ ಭಾವನೆಯನ್ನು ಕಾಣ್ತಾರೆ. ಹೀಗೆ ಲಂಡನ್ನಲ್ಲಿ ಪ್ರತಿಯೊಂದು ರಂಗದಲ್ಲಿಯೂ ಸಹ ಹೆಣ್ಣು ಮಕ್ಕಳು ಕೆಲಸ ಮಾಡ್ತಕ್ಕಂಥದನ್ನ ಲೇಖಕರು ನೋಡಿದ್ದಾರೆ. ಮಕ್ಕಳು ನಮ್ಮಲ್ಲಿಯೂ ಸಹ ಹೆಣ್ಣು ಮಕ್ಕಳು ಕೆಲಸ ಮಾಡ್ತಕ್ಕಂಥ ಇಲ್ಲಿ ನೋಡ್ತಾ ಇದ್ದೀವಿ ಮಕ್ಕಳು ಅಲ್ವಾ. ಹಾಗೆ ಮಕ್ಕಳೇ ಇಲ್ಲಿ ಮತ್ತೆ ಮುಂದುವರೆದು ಏನ್ ನೋಡ್ತಾರೆ ಲೇಖಕರು? ಇಂಡಿಯಾ ಆಫೀಸ್ ಅನ್ನು ನೋಡ್ತಾರೆ. ಲಂಡನ್ ನಗರದಲ್ಲಿ ಇಂಡಿಯಾ ಆಫೀಸ್ ಇದೆ, ಅದು ನೋಡ್ತಕ್ಕಂತ ಆಗಿದೆ. ಅದೇನಿದೆ ಇಂಡಿಯಾ ಆಫೀಸ್ ನಲ್ಲಿ? ಒಂದು ವಾಚನಾಲಯ ಇದೆ ಅಲ್ವಾ. ಆ ಗ್ರಂಥಾಲಯದಲ್ಲಿರ್ತಕ್ಕಂಥ ಪುಸ್ತಕಗಳನ್ನ ಓದುವಂತಹ ವಾಚನಾಲಯ ಇದೆ. ಅಲ್ಲಿ ಅನೇಕ ಪುಸ್ತಕಗಳನ್ನ ಇಟ್ಟಿದ್ದಾರೆ ಕರ್ನಾಟಕದ ವಿಷಯವಾಗಿ, ಜೊತೆಗೆ ಇಡೀ ನಮ್ಮ ದೇಶದಲ್ಲಿ ಸಿಗುವಂತಹ ಎಲ್ಲಾ ಭಾಷೆಯ ಇಂಗ್ಲಿಷ್ ಭಾಷೆ ವೃತ್ತಪತ್ರಿಕೆಗಳು ಸಹ ಅಲ್ಲಿ ಸಿಗ್ತವೆ, ನ್ಯೂಸ್ ಪೇಪರ್ಗಳು ಸಹ ಸಿಗ್ತವೆ. ಈ ಕಚೇರಿ ಎಲ್ಲಿದೆ ಇಂಡಿಯಾ ಆಫೀಸ್ ಅಂದ್ರೆ ಚೇರಿಂಗ್ ಕ್ರಾಸ್ ಅಂತಕ್ಕಂಥ ಒಂದು ಓಣಿಯಿದೆ. ಚೇರಿಂಗ್ ಕ್ರಾಸ್ ಅಂತಕ್ಕಂಥ ಓಣಿಯಲ್ಲೇ ಇಂಡಿಯಾ ಆಫೀಸ್ ಇದೆ ಮಕ್ಕಳು. ಜೊತೆಗೆ ಆಂಗ್ಲರ ಸಾಮ್ರಾಜ್ಯ ಕಂಡು ಬರ್ತಕ್ಕ, ಆಂಗ್ಲರ ಸಾಮ್ರಾಜ್ಯದ ವೈಭವ ಕಂಡು ಬರ್ತಕ್ಕಂಥದ್ದು ಸಹ ಎಲ್ಲಿ, ಯಾವ ಓಣಿಯಲ್ಲಿ? ಚೇರಿಂಗ್ ಕ್ರಾಸ್ ಅಂತಕ್ಕಂಥ ಒಂದು ಓಣಿಯಲ್ಲಿ. ಜೊತೆಗೆ ಇಂಡಿಯಾ ಆಫೀಸ್ ನ ಹತ್ರ ಏನಿದೆ? ಆಫ್ರಿಕನ್ ಕಚೇರಿ ಇದೆ, ಆಫ್ರಿಕಾ ದೇಶದ ಕಚೇರಿ ಇದೆ. ಜೊತೆಗೆ ಅದರ ಪಕ್ಕದಲ್ಲಿ ಇನ್ನೊಂದು ವಸಾಹತಿನ ಕಚೇರಿ ಇದೆ. ಹಾಗೆ 108 ಬ್ಯಾಂಕ್ಗಳು, ದೊಡ್ಡ ದೊಡ್ಡ ಕಂಪನಿಗಳು ಎಲ್ಲವೂ ಸಹ ನೋಡ್ತಾ ಇದ್ದಾಗ ಎಲ್ಲವೂ ಗಗನವೆತ್ತರಕ್ಕೆ ಹಬ್ಬಿರ್ತಕ್ಕಂಥ ಬೆಳೆದಿರ್ತಕ್ಕಂಥ ಕಟ್ಟಡಗಳು. ಅದನ್ನೆಲ್ಲ ನೋಡಿದಾಗ ಲೇಖಕರಿಗೆ ಏನಾಗಿದೆ? ಅವೆಲ್ಲವೂ ಸಹ ದಂಗು ಬಡಿಯುವಂತಾಗಿದೆ. ನೋಡ್ಬಿಟ್ಟು ಆಶ್ಚರ್ಯ ಆಗಬೇಕು, ಆ ರೀತಿಯಾಗಿದೆ ಅವರಿಗೆ. ಒಂದೊಂದು ದೇಶದ ಮೇಲಿನ ಪ್ರಭುತ್ವ ಅಲ್ಲಿಯ ಒಂದೊಂದು ಕಚೇರಿಯಿಂದ ನಡೆಯುತ್ತಿದೆ. ಈ ದೊಡ್ಡ ಬೀದಿಯು ಸಾಮ್ರಾಜ್ಯದ ಬೀದಿ. ಆ ಒಂದು ದೊಡ್ಡ ಬೀದಿ ಮುಂದೆ ಬಂದ್ರೆ ಅದೊಂದು ದೊಡ್ಡ ಬೀದಿ ಇದೆ, ಅದು ಸಾಮ್ರಾಜ್ಯದ ಬೀದಿ ಅಂತ ಹೇಳಿ ಕರೀತಾರೆ. ನಗರದ ಪ್ರತಿಯೊಂದು ಕೂಟಕ್ಕೆ ಒಂದು ಹೆಸರೇನಾದರೂ ಇದ್ದೇ ಇರುತ್ತದೆ. ಅಂದ್ರೆ ಕೂಟ ಅಂದ್ರೆ ಮಕ್ಕಳ ಸರ್ಕಲ್ ಅಲ್ವಾ. ನಗರದಲ್ಲಿರ್ತಕ್ಕಂಥ ಪ್ರತಿಯೊಂದು ಸರ್ಕಲ್ಗಳಿಗೂ ಸಹ ಯಾವ್ದಾದ್ರು ಒಂದು ಹೆಸರಿದ್ದೇ ಇದೆ. ಈ ನಮ್ಮದೇ ನೋಡಿದ್ರು ಸಹ ನಾವು ನಮ್ಮ ಪ್ರತಿಯೊಂದು ಸರ್ಕಲ್ಗಳಿಗೂ ಸಹ ಮಾಡ್ತೀವಿ. ಅನೇಕ ಮಹನೀಯರುಗಳ, ಇತಿಹಾಸ ಪುರುಷರ, ಕವಿಗಳ, ಸಾಧಕರ ಹೆಸರುಗಳನ್ನ ಇಟ್ಟಿರ್ತೀವಿ ಅಲ್ವಾ. ಮಹಾತ್ಮ ಗಾಂಧಿ ಸರ್ಕಲ್ ಅಂತ ಹೇಳ್ತೀವಿ ಇಲ್ಲಿ ಅಲ್ವಾ. ಹೀಗೆ ಅನೇಕ ಸರ್ಕಲ್ಗಳಿಗೆ, ಅನೇಕ ವೃತ್ತಗಳಿಗೆ ನಾವೇನ್ ಮಾಡ್ತೀವಿ? ನಮ್ಮ ದೇಶದಲ್ಲಿಯೂ ಸಹ ಮಹನೀಯರುಗಳ ಹೆಸರುಗಳನ್ನ ಇಡ್ತೀವಿ. ಹಾಗೆಯೇ ಅಲ್ಲಿಯೂ ಸಹ ಪ್ರತಿಯೊಂದು ಕೂಟಕ್ಕೂ ಸಹ ಒಂದೊಂದು ಹೆಸರು ಇದ್ದೇ ಇರುತ್ತೆ. ಟ್ರಫಾಲ್ಗರ್ ಸ್ಕ್ವೇರ್ ಅಂತಕ್ಕಂಥ ಒಂದು ಕೂಟ, ಒಂದು ಸರ್ಕಲ್. ಆ ಟ್ರಫಾಲ್ಗರ್ ಸ್ಕ್ವೇರ್ ಅಂತಕ್ಕಂಥಲ್ಲಿ ನೆಲ್ಸನ್ ಮೂರ್ತಿ. ಯಾರು ಅಂತ ನೆಲ್ಸನ್ ಅಂದ್ರೆ? ಯಾರಪ್ಪ ಅವನು ನೆಲ್ಸನ್ ಅಂದ್ರೆ? ನೋಡ್ಕೊಳ್ಳಿ, ನೆಲ್ಸನ್ ಅಂದ್ರೆ ಯಾರು ಅಂತ ಹೇಳಿದ್ರೆ ಈತನ ಓರ್ವ ಯೋಧ, ಒಬ್ಬ ಸೈನಿಕನಾಗಿದ್ದ. ಯಾರೋ ನೆಲ್ಸನ್ ಅಂತಕ್ಕಂಥವನು. ಹಾಗೆಯೇ ಇವನ ಪೂರ್ಣ ಹೆಸರು ಹೊರಿಯಾಶಿಯೋ ನೆಲ್ಸನ್. ಈತನ ಪೂರ್ಣ ಹೆಸರು ಹೊರಿಯಾಶಿಯೋ ನೆಲ್ಸನ್. ಈತನು ಕ್ರಿಸ್ತಶಕ 1805ರಲ್ಲಿ ವೆಲ್ಲಿಂಗ್ಟನ್ ಟ್ರಾಫಾಲ್ಗರ್ ಯುದ್ಧದಲ್ಲಿ ಹೋರಾಡಿ ಮಾಡಿದನು. ಈತ 1805ನೇ ಇಸವಿಯಲ್ಲಿ ವೆಲ್ಲಿಂಗ್ಟನ್ ಮತ್ತೆ ಟ್ರಾಫಾಲ್ಗರ್ ಅಂತಕ್ಕಂಥ ಯುದ್ಧದಲ್ಲಿ ಹೋರಾಟವನ್ನು ವೀರಾವೇಶದಿಂದ ಹೋರಾಟ ಮಾಡಿ ಸತ್ತು ಹೋಗ್ತಾನೆ, ವೀರ ಮರಣವನ್ನ ಆಗ್ತಾನೆ. ಆತನ ನೆನಪಿಗೋಸ್ಕರ ಆ ಟ್ರಫಾಲ್ಗರ್ ಸ್ಕ್ವೇರ್ ನಲ್ಲಿ ಈ ನೆಲ್ಸನ್ ಮೂರ್ತಿಯನ್ನ ಇಟ್ಟಿದ್ದಾರೆ, ಪ್ರತಿಮೆಯನ್ನ ಇಟ್ಟಿದ್ದಾರೆ ಮಕ್ಕಳೇ. ಈ ಶಿಲಾಮೂರ್ತಿಯ ಕೆಳಬದಿಗೆ ಅವನ ಜೀವನದಲ್ಲಿಯ ಮಹತ್ವದ ಸನ್ನಿವೇಶಗಳನ್ನು ಕಲ್ಲಿನಲ್ಲಿ ಅಳಿಸಿದ್ದಾರೆ. ಆ ಮೂರ್ತಿಯ ಸ್ಟ್ಯಾಚ್ಯೂ, ಆ ವಿಗ್ರಹದ ಕೆಳಗಡೆ ಆತನ ಜೀವನದಲ್ಲಿರ್ತಕ್ಕಂಥ ಮಹತ್ವದ ಸನ್ನಿವೇಶಗಳಲ್ಲಿ ಕಲ್ಲಿನಲ್ಲಿ ಬರೆದಿದ್ದಾರೆ, ಕೆತ್ತನೆ ಮಾಡಿದ್ದಾರೆ. ಅಲ್ಲಿಂದ ತುಸು ದೂರಕ್ಕೆ ಹೋದ್ರೆ ಮತ್ತೆ ವೆಲ್ಲಿಂಗ್ಟನ್ ಶಿಲಾಮೂರ್ತಿಯನ್ನು ನಾವು ಕಾಣ್ತೇವೆ ಅಲ್ವಾ. ಈ ರೀತಿ ಅನೇಕ ಪುರುಷರ ನಾವು ಒಂದು ವಿಚಾರವನ್ನು ನಾವಲ್ಲಿ ತಿಳ್ಕೊಳ್ತೇವೆ ಮಕ್ಕಳೇ. ಹಾಗೆಯೇ ಅಲ್ಲಿನ ತುಸು ದೂರಕ್ಕೆ ವೆಲ್ಲಿಂಗ್ಟನ್ನ ಪ್ರತಿಮೆ. ಬೀದಿ ಬೀದಿಗೆ ಮೂಲೆ ಮೂಲೆಗೆ ಇತಿಹಾಸ ಪ್ರಸಿದ್ಧ ಪುರುಷರು, ಬೀದಿ ಬೀದಿಗೆ ಮೂಲೆ ಮೂಲೆಗೆ ಇತಿಹಾಸದ ಪುರುಷರುಗಳ ಪ್ರತಿಮೆಗಳನ್ನ ಮಾಡಿ ನಿಲ್ಲಿಸಿದ್ದಾರೆ ಮಕ್ಕಳು. ಹಾಗೆ ಬೀದಿಯಲ್ಲಿ ಲಕ್ಷಾನು ಲಕ್ಷ ಜನ ಓಡಾಡ್ತಾ ಇರ್ತಾರೆ ಮಕ್ಕಳಿಗೆ. ಯಾಕೆ? ಅವರಿಗೆಲ್ಲ ಟೈಮೇ ಮುಖ್ಯ. ಟೈಮ್ ಈಸ್ ಮನಿ. ಅಂದ್ರೆ ಹೊತ್ತೇ ಹಣ. ಹಾಗಾಗಿ
ಅಲ್ಲಿ ಅಕ್ಷರಶಃ ಇದು ವಿಲಾಯತೆಗೆ ನಿಜವಾಗಿದೆ, ವಿದೇಶದಲ್ಲಿ ಇದು ನಿಜವಾಗಿದೆ. ಹೊತ್ತು ಸಮಯವೇ ಅವರಿಗೆ ಹಣವಾಗಿದೆ ಮಕ್ಕಳೇ. ಜೊತೆಗೆ ಅಂತಕ್ಕಂಥ ಹೆಣ್ಣು ಮಕ್ಕಳ ಟೋಪಿಗೆ ನಾವು ಧರಿಸುವಂತ ಟೋಪಿಯನ್ನ ನೋಡಿದರೆ ಒಂದು ಟೋಪಿಯಂತೆ ಮತ್ತೊಂದು ಟೋಪಿ ಇರೋದಿಲ್ಲ ಮಕ್ಕಳೇ. ಕೊನೆ ಪಕ್ಷ ಅವರು ಟೋಪಿಗೆ ಸಿಗಿಸಿಕೊಳ್ತಕ್ಕಂತ ಪುಕ್ಕದಲ್ಲಾದರೂ ಒಂದರಿಂದ ಮತ್ತೊಂದು ವಿಭಿನ್ನವಾಗಿರ್ತವೆ ಅಂತ ಹೇಳ್ತಾರೆ. ಜೊತೆಗೆ ಮುಂದುವರೆದು ನೋಡ್ತಾರೆ ಇವರು ವೆಸ್ಟ್ ಮಿನಿಸ್ಟರ್ ಅಬೆ ಅಂತಕ್ಕಂಥ ಒಂದು ಪ್ರಾರ್ಥನಾ ಮಂದಿರವನ್ನ ದರ್ಶನ ಮಾಡ್ತಾರೆ. ಆ ಪ್ರಾರ್ಥನಾ ಮಂದಿರ ಸುಮಾರು 1000 ವರ್ಷದಷ್ಟು ಪುರಾತನವಾಗಿರ್ತಕ್ಕಂಥ ಒಂದು ಮಂದಿರ ಮಕ್ಕಳೇ ಅಲ್ವಾ. ಅಲ್ಲಿ ಸಂತ ಸಾರ್ವಭೌಮರು ಮಲಗಿರುವರು, ಕವಿಪುಂಗವರು ಹೊರಗಿರುವರು, ಸತ್ತವರ ಸ್ಮಾರಕವೆಂದು ಇದಕ್ಕಿಂತ ಘನತರವಾದ ಮಂದಿರವು ಜಗತ್ತಿನಲ್ಲಿ ಅಂದ್ರೆ ವೆಸ್ಟ್ ಮಿನಿಸ್ಟರ್ ಅಬೆ ಅಂತಂದ್ರೆ ಸತ್ತವರ ಸ್ಮಾರಕ. ಅದು ಸತ್ತವರು ಯಾರು? ದೇಶಕ್ಕಾಗಿ ಸಾಧನೆಯನ್ನ ಮಾಡಿ ಮಾಡಿದವರು, ರಾಜಕಾರಣಿಗಳು, ಕವಿಗಳು, ಸಾಹಿತಿಗಳು, ಅರ್ಥಶಾಸ್ತ್ರಜ್ಞರು ಅಲ್ವಾ. ಈ ರೀತಿ ಅನೇಕ ಜನ ದೇಶಕ್ಕೋಸ್ಕರ ಸಾಧನೆಯನ್ನ ಮಾಡಿ ಮಡಿದವರ ಸ್ಮಾರಕವಾಗಿ ವೆಸ್ಟ್ ಮಿನಿಸ್ಟರ್ ಅಬೆ ಅಂತಕ್ಕಂಥ ಒಂದು ಪ್ರಾರ್ಥನಾ ಮಂದಿರವನ್ನ ಸುಮಾರು 1000 ವರ್ಷಗಳಷ್ಟು ಹಿಂದೆಯೇ ಅದನ್ನ ನಿರ್ಮಾಣ ಮಾಡಿ ಹೋಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತೇವೆ. ಹೀಗೆ ಮಕ್ಕಳೇ ಲೇಖಕರು ಈ ಒಂದು ಪಾಠ ಭಾಗದಲ್ಲಿ ಲಂಡನ್ನಿನ ಬೀದಿಗಳನ್ನು ನೋಡ್ತಾರೆ, ಅಲ್ಲಿರ್ತಕ್ಕಂಥ ಟ್ರಾಮ್ ಬಸ್ಗಳನ್ನ, ಭೂಗರ್ಭದಲ್ಲಿ ಗಾಡಿ ಹೋಗಿರ್ತಕ್ಕಂಥ ನೋಡ್ತಾರೆ, ಅದಾದ ನಂತರ ಎಸ್ಕಲೇಟರ್ಸ್ ನೋಡ್ತಾರೆ ಅಲ್ವಾ. ಅದಾದ ನಂತರ ಏನ್ ನೋಡ್ತಾರೆ? ಆ ಒಂದು ಸ್ಟೇಷನರಿ ಅಂಗಡಿ, ವೂಲ್ವರ್ತ್ ಅಂತಕ್ಕಂಥ ಸ್ಟೇಷನರಿ ಅಂಗಡಿಯನ್ನು ನೋಡ್ತಾರೆ. ಹಾಗೆಯೇ ಆ ಹೆಣ್ಣು ಮಕ್ಕಳ ಒಂದು ಕೆಲಸ ಮಾಡ್ತಕ್ಕಂಥ ಶೈಲಿಯನ್ನ ನೋಡ್ತಾರೆ ಅಲ್ವಾ. ಹಾಗೆಯೇ ಇಂಡಿಯಾದ ಆಫೀಸ್ ಅನ್ನ ನೋಡ್ತಾರೆ. ಅದಾದ ನಂತರ ಏನ್ ನೋಡ್ತಾರೆ ಮಕ್ಕಳೇ? ಆ ಒಂದು ಟ್ರಫಾಲ್ಗರ್ ಸ್ಕ್ವೇರ್ ನಲ್ಲಿ ನೆಲ್ಸನ್ನ ಮೂರ್ತಿ ಇರ್ತಕ್ಕಂಥ ನೋಡ್ತಾರೆ. ಅದಾದ ನಂತರ ಲಂಡನ್ನಿನ ಜನರಿಗೆ ಒತ್ತೇ ಹಣ ಅಂತಕ್ಕಂಥ ವಿಚಾರವನ್ನ ಅರ್ಥ ಮಾಡ್ಕೊಡ್ತಾರೆ ಅವರು. ಅದಾದ ನಂತರ ವೆಸ್ಟ್ ಮಿನಿಸ್ಟರ್ ಅಬೆ ಅಂತಕ್ಕಂಥ ಪ್ರಾರ್ಥನಾ ಮಂದಿರ ಅಥವಾ ಸತ್ತವರ ಸ್ಮಾರಕವಾಗಿರ್ತಕ್ಕಂಥ ಪ್ರಾರ್ಥನಾ ಮಂದಿರವನ್ನ ನೋಡ್ತಾರೆ. ಈ ವೆಸ್ಟ್ ಮಿನಿಸ್ಟರ್ ಅಬೆ ಅಂತಕ್ಕಂಥ ಪ್ರಾರ್ಥನಾ ಮಂದಿರದ ವೈಶಿಷ್ಟ್ಯವನ್ನ ಮಕ್ಕಳೇ ನಾವು ಮುಂದಿನ ತರಗತಿಯಲ್ಲಿ ಅಭ್ಯಾಸ ಮಾಡೋಣ ಮಕ್ಕಳೇ. ಆಯ್ತಾ ಮಕ್ಕಳೇ? ಹಾ ಮಕ್ಕಳೇ, ಪಾಠ ಅರ್ಥ ಆಯ್ತಾ ಮಕ್ಕಳೇ? ಹಾ ಮಕ್ಕಳೇ, ಇಲ್ಲಿ ಲಂಡನ್ನಿನ ಪೇಟೆಯಲ್ಲಿರುವ ಸ್ಟೇಷನರಿ ಅಂಗಡಿಯ ಹೆಸರೇನು ಮಕ್ಕಳೇ? ಆ ಸ್ಟೇಷನರಿ ಅಂಗಡಿ ಹೆಸರೇನು? ವೂಲ್ವರ್ತ್ ಸ್ಟೇಷನರಿ ಅಂಗಡಿ ಅಲ್ವಾ. ಯಾವ ಸ್ಟೇಷನರಿ ಅಂಗಡಿ? ವೂಲ್ವರ್ತ್ ಅಂತಕ್ಕಂಥ ಒಂದು ಸ್ಟೇಷನರಿ ಅಂಗಡಿ. ನೆಲ್ಸನ್ ರವರ ಮೂರ್ತಿ ಇರುವ ಸ್ಥಳದ ಹೆಸರೇನು? ನೆಲ್ಸನ್ ರವರ ಮೂರ್ತಿ ಇರ್ತಕ್ಕ ಸ್ಥಳದ ಹೆಸರೇನು? ಟ್ರಫಾಲ್ಗರ್ ಸ್ಕ್ವೇರ್. ವೆಸ್ಟ್ ಮಿನಿಸ್ಟರ್ ಅಬೆ ಯಾರ ಸ್ಮಾರಕವಾಗಿದೆ? ವೆಸ್ಟ್ ಮಿನಿಸ್ಟರ್ ಅಬೆ ಯಾರ ಸ್ಮಾರಕವಾಗಿದೆ? ವೆಸ್ಟ್ ಮಿನಿಸ್ಟರ್ ಅಬೆ ಸತ್ತವರ, ಕವಿಗಳ, ಇತಿಹಾಸ ಪುರುಷರ ಸ್ಮಾರಕವಾಗಿದೆ ಅಲ್ವಾ. ಹಾ ಮಕ್ಕಳೇ, ಇವತ್ತಿನ ತರಗತಿಯ ಒಂದು ಗೃಹ ಪಾಠವನ್ನು ನೋಡ್ಕೊಳ್ಳಿ ಮಕ್ಕಳೇ. ವೂಲ್ವರ್ತ್ ಮೊದಲನೇ ಪ್ರಶ್ನೆ, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಮೊದಲನೇ ಪ್ರಶ್ನೆ, ವೂಲ್ವರ್ತ್ ಅಂಗಡಿಯಲ್ಲಿ ಸಿಗುವ ವಸ್ತುಗಳಾದವು? ವೂಲ್ವರ್ತ್ ಅಂಗಡಿಯಲ್ಲಿ ಸಿಗುವ ವಸ್ತುಗಳಾದವು? ಟೊಪ್ಪಿಗೆಯ ವಿಶೇಷತೆಯನ್ನು ಲೇಖಕರು ಹೇಗೆ ದಾಖಲಿಸಿದ್ದಾರೆ? ಎರಡನೇ ಪ್ರಶ್ನೆ, ಟೊಪ್ಪಿಗೆಯ ವಿಶೇಷತೆಯನ್ನು ಲೇಖಕರು ಹೇಗೆ ದಾಖಲಿಸಿದ್ದಾರೆ? ಮೂರನೇ ಪ್ರಶ್ನೆ, ವಿಕ್ರು ಗೋಕಾಕರ ಪರಿಚಯ ಮಾಡಿಕೊಡಿ. ವಿಕ್ರು ಗೋಕಾಕರ ಪರಿಚಯ ಮಾಡಿಕೊಡಿ. ಮಕ್ಕಳೇ, ಇಷ್ಟು ಈ ಒಂದು ಗೃಹಪಾಠ 3 ಪ್ರಶ್ನೆಗಳು. ಈ 3 ಪ್ರಶ್ನೆಗಳನ್ನ ಗೃಹಪಾಠ ಬರ್ಕೊಂಡು ಮಕ್ಕಳೇ ನಾಳಿನ ತರಗತಿಯಲ್ಲಿ ಬಂದು ತೋರಿಸ್ಕೊಡ್ತಾರೆ. ಮುಂದಿನ ಭಾಗವನ್ನ ನಾಳಿನ ತರಗತಿಯಲ್ಲಿ ಅಭ್ಯಾಸ ಮಾಡೋಣ. ಆಯ್ತಾ ಮಕ್ಕಳೇ? ಧನ್ಯವಾದಗಳು.